ಪ್ರೀತಿಯ ಪಯಣ ಭಾಗ 13. ಕಥೆಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಕಥೆಯ ಹಿಂದಿನ ಭಾಗಗಳನ್ನು ಮರೆಯದೆ ನೋಡಿ. ಸಪ್ತಪದಿಯ 7ನೇ ಹೆಜ್ಜೆಯು ಮುಗಿದ ನಂತರ ಪುರೋಹಿತರು ಮಂದಸ್ಮಿತರಾಗಿ ನುಡಿದರು, ಇಂದಿನಿಂದ ನೀವಿಬ್ಬರು ಪತಿ ಪತ್ನಿಯರು. ನಿಮ್ಮ ವಿವಾಹ ಮಹೋತ್ಸವ ಸಂಪೂರ್ಣವಾಯಿತು. ದೇವಸ್ಥಾನದಲ್ಲಿದ್ದ ಪ್ರತಿಯೊಬ್ಬರ ಮುಖದಲ್ಲೂ ಅತ್ಯಂತ ಸುಂದರವಾದ ಸಂತೋಷ ಮೂಡಿ ಬಂದಿತ್ತು. ನೀಲಿಮಾ ಅವರ ಕಣ್ಣುಗಳಿಂದ ಆನಂದ ಭಾಷ್ಮ ತಾನಾಗಿಯೇ ಹೊರಬಂದವು. ಅವರು ತಕ್ಷಣವೇ ಬೇರೆಡೆ ಮುಖ ಮಾಡಿಕೊಂಡರು. ಆದರೆ ಅನುಪಮಾ ಅದನ್ನು ಗಮನಿಸಿಯೇ ಬಿಟ್ಟಿದ್ದರು. ಇಬ್ಬರ ತಾಯಂದಿರ ದೃಷ್ಟಿ ಒಂದಾದಾಗ ಯಾವುದೇ ಶಬ್ದಗಳಿಲ್ಲದೆ ಇಬ್ಬರು ಪರಸ್ಪರ ಕಣ್ಣುಗಳಲ್ಲೇ ಹೇಳಿಕೊಂಡರು, ನನ್ನ ಮಗುವನ್ನು ಸದಾಕಾಲ ಖುಷಿಯಾಗಿ ಇಟ್ಟಿರು ಭಗವಂತ. ಪುರೋಹಿತರು ಮತ್ತೆ ಧ್ವನಿಸಿ, ಈಗ ನೀವಿಬ್ಬರು ಹಿರಿಯರ ಆಶೀರ್ವಾದ ಪಡೆದುಕೊಳ್ಳಿ ಎಂದರು. ಮೊದಲಿಗೆ ವಿಕ್ರಮ್ ಮತ್ತು ಸಿಂಧು ಇಬ್ಬರು ಒಟ್ಟಿಗೆ ಆನಂದರಾವ್ ಹಾಗೂ ನೀಲಿಮಾ ಅವರ ಮುಂದೆ ಬಾಗಿ ನಮಸ್ಕರಿಸಿದರು. ನೀಲಿಮಾ ಇಬ್ಬರ ತಲೆಯ ಮೇಲೆ ಕೈ ಇಟ್ಟು ಭಾವುಕರಾಗಿ ಹೇಳಿದರು, ಪರಿಸ್ಥಿತಿ ಎಷ್ಟೇ ಕಷ್ಟ ಇರಲಿ, ನೀವಿಬ್ಬರೂ ಯಾವಾಗಲೂ ಹೀಗೆ ಒಟ್ಟಿಗೆ ಇರಿ. ಆನಂದರಾವ್ ನಗುತ್ತಾ, ಯಾವತ್ತೂ ಒಬ್ಬರ ಕೈಯನ್ನು ಇನ್ನೊಬ್ಬರು ಬಿಡಬೇಡಿ ಎಂದು ಹರಸಿದರು. ನಂತರ ಇಬ್ಬರು ಅನುಪಮಾ ಅವರ ಬಳಿ ಬಂದರು. ಸಿಂಧು ತನ್ನ ತಾಯಿಯ ಕಾಲಿಗೆ ಬೀಳುತ್ತಿದ್ದಂತೆ ಅನುಪಮಾಗೆ ತಡೆಯಲು ಸಾಧ್ಯವಾಗಲೇ ಇಲ್ಲ. ಅವರು ತಕ್ಷಣವೇ ಅವಳನ್ನು ಎತ್ತಿ ಎದೆಗೆ ಹತ್ತಿರ ಸೆಳೆದುಕೊಂಡು ಅಪ್ಪಿಕೊಂಡರು. ಯಾವಾಗಲೂ ಬಹಳ ಖುಷಿಯಾಗಿರು ಮಗಳೇ, ಇನ್ನು ಮುಂದೆ ನಿನ್ನ ಬದುಕಿನಲ್ಲಿ ಯಾವುದೇ ಕಷ್ಟ ಬರುವುದೇ ಬೇಡ ಎಂದು ಅಳುತ್ತಲೇ ಹೇಳಿದರು. ವಿಕ್ರಮ್ ಕೂಡ ಬಾಗಿ ಅವರ ಆಶೀರ್ವಾದ ಪಡೆದಾಗ ಅವರು ಅವನ ತಲೆಯೇ ಸವರುತ್ತಾ, ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೋ ಮಗನೇ ಎಂದರು. ವಿಕ್ರಮ್ ಒಂದು ಕ್ಷಣವೂ ತಡ ಮಾಡದೆ ಅತ್ಯಂತ ಮೃದುವಾಗಿ ಪಿಸುಗುಟ್ಟಿದನು, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತೇನೆ ಅಮ್ಮ. ಅಷ್ಟರಲ್ಲಿ ನೀಯಾ ಓಡಿ ಬಂದು ಸಿಂಧುಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ಕೊನೆಗೂ ನೀವು ನನ್ನ ಅತ್ತಿಗೆಯಾಗಿಯೇ ಬಿಟ್ರಿ. ಅವಳ ಖುಷಿ ಕಣ್ಣೀರಿನ ರೂಪದಲ್ಲಿ ಹೊರಬರುತ್ತಿತ್ತು. ಇನ್ನೊಂದೆಡೆ ವಿಜಯ್ ಸಣ್ಣ ನಗುವಿನೊಂದಿಗೆ ವಿಪ್ರನನ್ನು ಅಪ್ಪಿಕೊಂಡು, ಈಗ ಅನಿಸುತ್ತಿದೆ ನೋಡಿ, ನಿನ್ನ ಬದುಕು ಸರಿಯಾದ ದಾರಿಗೆ ಬಂದಿದೆ ಅಂತ ಎಂದನು. ವಿಕ್ರಮ್ ಅದಕ್ಕೆ ಕೇವಲ ಮುಗುಳ್ನಕ್ಕನು. ಮದುವೆಯ ನಂತರ ಸಿಂಧು ಮೊದಲ ಬಾರಿಗೆ ವಿಕ್ರಮ್ನ ಮನೆಗೆ ಬಂದಾಗ ನೀಲಿಮಾ ಅವರು ಎಲ್ಲ ಸಂಪ್ರದಾಯದಕ್ಕ ವಿಧಿವಿಧಾನಗಳೊಂದಿಗೆ ಅವಳ ಗೃಹ ಪ್ರವೇಶ ಮಾಡಿಸಿದರು. ಅಕ್ಕೆಯ ಕಳಸವನ್ನು ಕಾಲಿನಿಂದ ತಳ್ಳುವಾಗ ಸಿಂಧುಳ ಕೈಗಳು ಸಣ್ಣಗೆ ನಡುಗುತ್ತಿದ್ದವು. ಆದರೆ ಅವಳು ಒಮ್ಮೆಗೆ ವಿಕ್ರಮ್ ಕಡೆ ನೋಡಿದಾಗ ಅವನ ಕಣ್ಣುಗಳಲ್ಲಿ ಅದೇ ಹಳೆಯ ನೆಮ್ಮದಿಯ ಭರವಸೆ ಎದ್ದು ಕಾಣುತ್ತಿತ್ತು. ಮನೆಯೊಳಗಡೆ ಹೆಜ್ಜೆ ಇಡುತ್ತಿದ್ದಂತೆ ನೀಯಾ ನಗುತ್ತಾ ಹೇಳಿದಳು, ಅಬ್ಬಾ, ಇವತ್ತಿಗೆ ಈ ಮನೆ ಸಂಪೂರ್ಣವಾಯಿತು. ಸಂಜೆಯವರೆಗೆ ಇಡೀ ಮನೆಯಲ್ಲಿ ಹಬ್ಬದ ವಾತಾವರಣವಿತ್ತು. ಆದರೆ ಅಂದೇ ಸಂಜೆ ವಿಮಾನದಲ್ಲಿ ವಿಕ್ರಮ್, ಸಿಂಧು ಮತ್ತು ಸಮರ್ನನ್ನು ಕರೆದುಕೊಂಡು ಬೆಂಗಳೂರಿಗೆ ಮರಳಬೇಕಾಗಿತ್ತು. ಎಲ್ಲ ಸಿದ್ಧತೆಗಳು ಆಗಿದ್ದವು. ಬ್ಯಾಗ್ಗಳನ್ನು ಕೆಳಗೆ ತಂದಿಡಲಾಗಿತ್ತು. ಆಗ ವಿಕ್ರಮ್ ಆನಂದರಾವ್ ಮತ್ತು ನೀಲಿಮಾ ಅವರ ಕಡೆ ನೋಡಿದನು. ಮಾವ, ಅಮ್ಮ, ನೀವೆಲ್ಲರೂ ನಮ್ಮ ಜೊತೆಯಲ್ಲೇ ಬೆಂಗಳೂರಿಗೆ ಬರುತ್ತೀರಾ ತಾನೆ? ಅವನ ಧ್ವನಿಯಲ್ಲಿ ಅಪಾರವಾದ ಆಪ್ತತೆ ಇತ್ತು. ನೀಲಿಮಾ ಮತ್ತು ಆನಂದರಾವ್ ಪರಸ್ಪರ ಮುಖ ನೋಡಿಕೊಂಡರು. ಇಬ್ಬರ ಮುಖದಲ್ಲೂ ಸಣ್ಣದೊಂದು ಗಾಂಭೀರ್ಯತೆ ಮೂಡಿತು. ವಿಕ್ರಮ್ ಇದನ್ನು ಗಮನಿಸುತ್ತಿದ್ದಂತೆ ಅವನ ದೃಷ್ಟಿ ಅವರ ಮೇಲೆಯೇ ನೆಟ್ಟಿತ್ತು. ಕೆಲವು ಕ್ಷಣ ಮೌನವಾದ ನಂತರ ಆನಂದರಾವ್ ಅತ್ಯಂತ ಮೃದುವಾಗಿ ಹೇಳಿದರು, ಮಗನೇ, ಬೇಸರ ಮಾಡಿಕೊಳ್ಳಬೇಡ. ಆದರೆ ನಾವಿಬ್ಬರು ಇಲ್ಲೇ ಇರಲು ಒಂದು ನಿರ್ಧಾರ ಮಾಡಿದ್ದೇವೆ. ಮಾವನ ಬಾಯಿಂದ ಈ ಮಾತನ್ನು ಕೇಳುತ್ತಿದ್ದಂತೆ ವಿಕ್ರಮ್ ಮುಖದ ನಗು ಒಂದೇ ಕ್ಷಣದಲ್ಲಿ ಮಾಯವಾಗಿತ್ತು. ಅವನ ಕಣ್ಣುಗಳಲ್ಲಿ ಸ್ಪಷ್ಟವಾದ ಆತಂಕ ಎದ್ದು ಕಾಣಿಸುತ್ತಿತ್ತು. ಅವನು ಕೆಲವು ಸೆಕೆಂಡ್ಗಳ ಕಾಲ ತನ್ನ ಮಾವ ಮತ್ತು ಅಮ್ಮನ ಮುಖವನ್ನು ನೋಡುತ್ತಾ ನಿಂತುಬಿಟ್ಟನು. ಅವರ ಮುಂದಿನ ಶಬ್ದಗಳನ್ನು ಕೇಳಲು ಅವನಿಗೆ ಒಳಗೊಳಗೆ ಹೆದರಿಕೆಯಾಗುತ್ತಿತ್ತು. ನಂತರ ಅವನಿಗೆ ಸ್ವಲ್ಪ ಮುಂದೆ ಬಂದು ಅತ್ಯಂತ ತಲ್ಲಣಗೊಂಡ ಧ್ವನಿಯಲ್ಲಿ ಹೇಳಲಾರಂಭಿಸಿದನು, ನೀವು ನಮ್ಮ ಜೊತೆ ಬರುವುದಿಲ್ಲವಾ ಎಂದು ಮಾತ್ರ ದಯವಿಟ್ಟು ಹೇಳಬೇಡಿ, ಪ್ಲೀಸ್ ಅಮ್ಮ. ಅವನ ಧ್ವನಿಯಲ್ಲಿ ಈಗ ಅದೇ ಪುಟ್ಟ ಮಗು ಎದ್ದು ಕಾಣಿಸುತ್ತಿತ್ತು. 6 ವರ್ಷಗಳ ಹಿಂದೆ ಯಾವುದೇ ಕಷ್ಟ ಬಂದರೂ ತಕ್ಷಣವೇ ಓಡಿ ಹೋಗಿ ನೀಲಿಮಾಳ ಸೆರಗಿನ ಹಿಂದೆ ಅಡಗಿಕೊಳ್ಳುತ್ತಿದ್ದ ಅದೇ ಹಳೆಯ ವಿಕ್ರಮ ಆಗಿದ್ದನು. ನಾನು ನಿಮ್ಮನ್ನು ಇಲ್ಲಿ ಈ ರೀತಿ ಒಬ್ಬಂಟಿಯಾಗಿ ಬಿಟ್ಟು ಹೋಗಲು ಸಾಧ್ಯವೇ ಇಲ್ಲ. ನಮಗೂ ನೀವಿಲ್ಲದೆ ಅಲ್ಲಿರಲು ಆಗುವುದಿಲ್ಲ. ನಿಮಗೆ ಗೊತ್ತಿದೆ ಅಲ್ವಾ, ನನ್ನ ಇಡೀ ಉದ್ಯಮ ಇರುವುದು ಬೆಂಗಳೂರಿನಲ್ಲಿ. ಎಲ್ಲವೂ ಅಲ್ಲಿ ನೆಲೆಗೊಂಡಿದೆ. ನಾನು ಯಾವುದನ್ನು ಬಿಟ್ಟು ಬರಲು ಸಾಧ್ಯವಿಲ್ಲ. ಅವನ ಧ್ವನಿ ಇನ್ನೂ ಹೆಚ್ಚು ಭಾರವಾಗುತ್ತಾ ಹೋಯಿತು. ಸಿಂಧು ಮೌನವಾಗಿ ನಿಂತು ಎಲ್ಲವನ್ನೂ ಗಮನಿಸುತ್ತಿದ್ದಳು. ಮದುವೆಯ ನಂತರ ಮೊದಲ ಬಾರಿಗೆ ಅವಳು ವಿಕ್ರಮ್ನ ಕಣ್ಣುಗಳಲ್ಲಿ ಇಷ್ಟೊಂದು ಆಳವಾದ ಭಯವನ್ನು ನೋಡುತ್ತಿದ್ದಳು. ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ತನ್ನನ್ನು ತಾನು ಕಳೆದುಕೊಳ್ಳದ ಆ ಗಂಭೀರ ವ್ಯಕ್ತಿ ಇಂದು ತನ್ನ ಕುಟುಂಬವನ್ನು ಕಳೆದುಕೊಳ್ಳುವ ಭೀತಿಯಿಂದ ತಲ್ಲಣಗೊಂಡು ಹೋಗಿದ್ದನು. ನೀಲಿಮಾ ತಕ್ಷಣವೇ ಮುಂದೆ ಬಂದರು. ಅವರು ಅತ್ಯಂತ ಮಮತೆಯಿಂದ ವಿಕ್ರಮ್ನ ಕೈಯನ್ನು ಹಿಡಿದುಕೊಂಡು
ತಮ್ಮ ಇನ್ನೊಂದು ಹಸ್ತವನ್ನು ಅದರ ಮೇಲಿಟ್ಟರು. ಅವರ ಧ್ವನಿಯಲ್ಲಿ ಒಬ್ಬ ತಾಯಿಯ ಪ್ರೀತಿ ತುಂಬಿ ಬಂತು. ಅಂತಹದ್ದೇನೂ ಇಲ್ಲ ಮಗನೇ, ನಮಗೂ ಇನ್ನು ಮುಂದೆ ನಮ್ಮ ಮಕ್ಕಳ ಜೊತೆಯಲ್ಲಿ ಇರಬೇಕು ಅನಿಸಿದೆ. ಇಲ್ಲಿ ಒಂಟಿಯಾಗಿ ಇದ್ದು ನಾವಾದರೂ ಏನು ಮಾಡೋಣ. ಅವರ ಮುಖದಲ್ಲಿ ನಗು ತರಲು ಪ್ರಯತ್ನಿಸಿದರು. ಅವರ ಕಣ್ಣಿನ ತೇವ ಮರೆಯಾಗಲಿಲ್ಲ. ಆದರೆ ಇನ್ನೂ ಕೆಲವೇ ದಿನಗಳು ಮಾತು. ಇಲ್ಲಿ ಕೆಲವು ಕೆಲಸಗಳು ಮುಗಿಸಬೇಕಾಗಿದೆ. ನಿಮ್ಮ ಮಾವನ ಉದ್ಯಮವನ್ನು ಯಾರಾದರೂ ಒಬ್ಬ ನಂಬಿಕಸ್ಥ ವ್ಯಕ್ತಿಗೆ ಒಪ್ಪಿಸಬೇಕಲ್ಲವೇ? ಅದೆಲ್ಲ ಮುಗಿದ ತಕ್ಷಣ ನಾವಿಬ್ಬರೇ ಸ್ವಂತ ನಿನ್ನ ಬಳಿಗೆ ಓಡಿ ಬರುತ್ತೇವೆ. ಆದರೆ ವಿಕ್ರಮ್ ಯಾವುದನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಅವನು ತಕ್ಷಣವೇ ತಲೆಯಾಡಿಸಿದನು. ಇಲ್ಲ ಅಮ್ಮ, ಇನ್ನು ಮುಂದೆ ನನಗೆ ನೀವಿಬ್ಬರನ್ನು ಬಿಟ್ಟಿರಲು ಸಾಧ್ಯವೇ ಇಲ್ಲ. ಅವನ ಧ್ವನಿ ಕ್ಷೀಣವಾಗಿತ್ತಾದರೂ ಅದರಲ್ಲಿ ಹಠ ಸ್ಪಷ್ಟವಾಗಿತ್ತು. ಮೊದಲು ಪರಿಸ್ಥಿತಿ ಬೇರೆಯಾಗಿ ಇತ್ತು. ನಿಯಾ ಇಲ್ಲಿದ್ದಳು, ಅವಳು ಓದಿತ್ತು, ಅದಕ್ಕಾಗಿ ನೀವು ಇಲ್ಲೇ ಉಳಿದುಕೊಂಡಿದ್ದೀರಿ. ಆದರೆ ಈಗ ನೀವು ಇಲ್ಲಿ ಒಬ್ಬಂಟಿಯಾಗಿರುವ ಅಗತ್ಯವೇನಿದೆ? ಅವನು ಆನಂದರಾವ್ ಕಡೆ ತಿರುಗಿ ಹೇಳಿದನು. ಮಾವ, ಇಲ್ಲಿನ ಉದ್ಯಮದ ಪ್ರತಿಯೊಂದು ವ್ಯವಸ್ಥೆಯನ್ನು ನಾನು ಅಲ್ಲಿಂದಲೇ ನಿರ್ವಹಿಸುತ್ತೇನೆ. ನೀವು ಕೇವಲ ನನ್ನ ಜೊತೆ ಬನ್ನಿ. ಆನಂದರಾವ್ ಮುಂದೆ ಬಂದು ವಿಕ್ರಮ್ನ ಹೆಗಲ ಮೇಲೆ ಕೈ ಇಟ್ಟರು. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿಕೋ ಮಗನೇ. ಅವರ ಧ್ವನಿ ಎಂದಿನಂತೆ ಅತ್ಯಂತ ಶಾಂತ ಹಾಗೂ ಪ್ರೀತಿಯಿಂದ ಕೂಡಿತ್ತು. ಇದು ಕೇವಲ ಕೆಲವೇ ದಿನಗಳ ಮಾತು. ನಾವು ಖಂಡಿತ ಅಲ್ಲಿಗೆ ಬರುತ್ತೇವೆ. ಅಲ್ಲಿಯವರೆಗೂ ನೀನು ನಿನ್ನ ಮಗ ಹಾಗೂ ಸಿಂಧು ಜೊತೆ ಸ್ವಲ್ಪ ಸಮಯ ಕಳಿ. ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಆ ಮಾತು ಕೇಳುತ್ತಿದ್ದಂತೆ ವಿಕ್ರಮ್ನ ದೃಷ್ಟಿ ತಾನಾಗಿಯೇ ಸಿಂಧುಳ ಕಡೆಗೆ ತಿರುಗಿತ್ತು. ಸಿಂಧು ಮೆಲ್ಲನೆ ತನ್ನ ದೃಷ್ಟಿಯನ್ನು ಕೆಳಗೆ ಮಾಡಿಕೊಂಡಳು. ಆನಂದರಾವ್ ಮತ್ತು ಮುಂದುವರೆಸಿ ಹೇಳಿದರು. ಮತ್ತು ನಿಜ ಹೇಳಬೇಕೆಂದರೆ ನಾವು ಕೆಲವು ದಿನ ಅನುಪಮ ಅವರು ನಮ್ಮ ಜೊತೆಯಲ್ಲೇ ಇರಲಿ ಎಂದು ಬಯಸುತ್ತೇವೆ. ಇಷ್ಟು ವರ್ಷಗಳ ಕಾಲ ಅವರು ಎಲ್ಲವನ್ನ ಒಬ್ಬಂಟಿಯಾಗಿ ನಿಭಾಯಿಸಿದ್ದಾರೆ. ಈಗ ಸ್ವಲ್ಪ ನೆಮ್ಮದಿ ಅವರಿಗೂ ಸಿಗಬೇಕಲ್ಲವೇ? ಇದನ್ನು ಕೇಳುತ್ತಿದ್ದಂತೆ ಸಿಂಧು ತಕ್ಷಣವೇ ತನ್ನ ತಾಯಿ ಅನುಪಮ ಅವರ ಕಡೆ ನೋಡಿದಳು. ಅನುಪಮ ಅವರ ಮುಖದಲ್ಲಿ ಸಣ್ಣದೊಂದು ಸಂಕೋಚವಿದ್ದರೂ ಕಣ್ಣುಗಳಲ್ಲಿ ಅಪಾರವಾದ ಮಮತೆ ಇತ್ತು. ಅವರು ಅತ್ಯಂತ ನಿಧಾನವಾಗಿ ಹೌದು ಎನ್ನುವಂತೆ ತಲೆಯಾಡಿಸಿದರು. ಸಿಂಧು ಕೆಲವು ಕ್ಷಣ ತನ್ನ ತಾಯಿಯನ್ನೇ ನೋಡುತ್ತಾ ನಿಂತು ಬಿಟ್ಟಳು. ಬಹುಶಃ ಇವತ್ತೇ ಮೊದಲ ಬಾರಿಗೆ ಅವಳಿಗೆ ಅರಿವಾಗಿತ್ತು, ತನ್ನ ತಾಯಿ ಕೂಡ ಒಳಗೊಳಗೆ ಎಷ್ಟೋ ಒಬ್ಬಂಟಿಯಾಗಿದ್ದರು ಎಂದು. ಯಾವಾಗಲೂ ಕೇವಲ ತನ್ನ ಸಮರ್ನ ಚಿಂತೆಯಲ್ಲೇ ಕಳೆದು ಹೋಗುತ್ತಿದ್ದ ಅವರು ತಮಗಾಗಿ ಎಂದು ಬದುಕಿದ್ದೇ ಇರಲಿಲ್ಲ. ನಂತರ ಅವಳು ವಿಕ್ರಮ್ ಕಡೆ ನೋಡಿದಳು. ವಿಕ್ರಮ್ ಇನ್ನೂ ಅದೇ ಗೊಂದಲದಲ್ಲಿ ನಿಂತಿದ್ದನು. ಆತ ತನ್ನನ್ನು ತಾನು ಸಂಭಾಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಂತೆ ಕಾಣಿಸುತ್ತಿದ್ದನು. ಅವನು ನಿಧಾನವಾಗಿ ಮೂವರನ್ನು ನೋಡಿ ಅತ್ಯಂತ ಕ್ಷೀಣ ಧ್ವನಿಯಲ್ಲಿ ಕೇಳಿದನು. ಹಾಗಾದರೆ ಇದು ನಿಮ್ಮ ಕೊನೆಯ ನಿರ್ಧಾರವೇ? ನೀಲಿಮಾ ಅವರ ಹೃದಯ ತುಂಬಿ ಬಂತು. ಅವರು ತಕ್ಷಣವೇ ಮುಂದೆ ಬಂದು ಅವನ ಕೆನ್ನೆಯ ಮೇಲೆ ಕೈ ಇಟ್ಟರು. ನನಗಂತೂ ಇನ್ನು ನಿನ್ನ ಬಿಟ್ಟು ಇರಲು ಮನಸ್ಸೇ ಇಲ್ಲ ಮಗನೇ. ಅವರ ಕಣ್ಣುಗಳು ಪೂರ್ತಿಯಾಗಿ ಒದ್ದೆಯಾಗಿದ್ದವು. ಅದರಲ್ಲೂ ಇಷ್ಟು ಮುದ್ದಾದ ಮೊಮ್ಮಗ ಸಿಕ್ಕಿದ್ದಾನೆ ನನಗೆ. ಅವರು ನಗಲು ಪ್ರಯತ್ನಿಸುತ್ತಾ ಹೇಳಿದರು. ಇನ್ನು ಮುಂದೆ ನಾನು ಕೇವಲ ನನ್ನ ಸೊಸೆಯಿಂದ ಸೇವೆ ಮಾಡಿಸಿಕೊಳ್ಳುತ್ತಾ ಆರಾಮಾಗಿ ಇರುತ್ತೇನೆ. ಇದನ್ನು ಕೇಳಿ ಸಿಂಧು ಸಣ್ಣ ಮುಜುಗರದೊಂದಿಗೆ ನಾಚಿಕೊಂಡಳು. ನೀಲಿಮಾ ಮತ್ತೆ ಹೇಳಿದರು. ಕೇವಲ ಒಂದು 15 ದಿನ ಅಥವಾ ಹೆಚ್ಚೆಂದರೆ 1 ತಿಂಗಳು ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಸರಿಯಾಗಿ ಮುಗಿಸಿಬಿಡೋಣ. ಆಮೇಲೆ ನಾವು ಸದಾ ನಿಮ್ಮ ಜೊತೆಯಲ್ಲೇ ಇರುತ್ತೇವೆ. ಅಂದ ಹಾಗೆ ಅವರು ಹಗುರವಾಗಿ ಅವನ ಗಲ್ಲವನ್ನು ಎತ್ತಿ ಹೇಳಿದರು. ನಿನಗೆ ಇಬ್ಬಿಬ್ಬರು ತಾಯಂದಿರ ಸೇವೆ ಮಾಡುವ ಅವಕಾಶ ಸಿಗುತ್ತಿದೆ, ಸಿದ್ಧನಾಗಿರು. ವಿಕ್ರಮ್ನ ಕಣ್ಣುಗಳು ಆನಂದದ ಕಣ್ಣೀರು ಮೂಡಿಬಂತು. ಅವನು ಏನು ಯೋಚಿಸದೆ ನೀಲಿಮಾ ಅವರನ್ನು ಬಿಗಿಯಾಗಿ ಅಪ್ಪಿಕೊಂಡನು. ಅದು ನನ್ನ ಸೌಭಾಗ್ಯ ಅಮ್ಮ. ಅವನ ಧ್ವನಿ ಭಾವುಕತೆಯಿಂದ ಸಂಪೂರ್ಣವಾಗಿ ಭಾರವಾಗಿತ್ತು. ನನಗೆ ನಿಮ್ಮ ಮತ್ತು ಅನುಪಮ ಅಮ್ಮ ಇಬ್ಬರ ಸೇವೆ ಮಾಡುವ ಅವಕಾಶ ಸಿಕ್ಕರೆ ಅದಕ್ಕಿಂತ ದೊಡ್ಡದ್ದು ಬೇರೇನೂ ಇಲ್ಲ. ಆ ಶಬ್ದಗಳ ಜೊತೆಯಲ್ಲಿ ಅವನ ಕಣ್ಣಿನ ಹನಿಗಳು ಹೊರಗೆ ಚೆಲ್ಲಿದವು. ನೀಲಿಮಾ ತಕ್ಷಣ ಅವನ ಬೆನ್ನು ಸವರುತ್ತಾ ಹೇಳಿದರು. ಇನ್ನು ಹೆಚ್ಚು ಭಾವುಕನಾಗಬೇಡ. ಇಲ್ಲದಿದ್ದರೆ ನನಗೆ ನನ್ನನ್ನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗುವುದೇ ಇಲ್ಲ. ಆಮೇಲೆ ನಿಮ್ಮ ಮಾವ ಇಲ್ಲೇ ಒಬ್ಬರೇ ಇರಬೇಕಾಗುತ್ತದೆ. ಆನಂದರಾವ್ ತಕ್ಷಣವೇ ತಮಾಷೆಯಾಗಿ ನುಡಿದರು. ಅರೆ ವಾ, ನಾನು ಒಬ್ಬಂಟಿಯಾಗಿರಲು ಬಯಸುತ್ತೇನೋ ಇಲ್ಲವೋ ಅಂತ ಯಾರೂ ನನ್ನನ್ನು ಕೇಳಲೇ ಇಲ್ಲ. ಅವರ ಆ ಹಗುರವಾದ ಮಾತಿಗೆ ಇಡೀ ವಾತಾವರಣ ತಿಳಿಯಾಗಿತ್ತು. ಎಲ್ಲರ ಮುಖದಲ್ಲೂ ಒಂದು ಸುಂದರವಾದ ನಗು ಮೂಡಿತ್ತು. ಅಷ್ಟರಲ್ಲೇ ಹೊರಗಿನಿಂದ ಡ್ರೈವರ್ ಬಂದು ವಿಮಾನದ ಸಮಯವಾಗುತ್ತಿದೆ ಮತ್ತು ಎಲ್ಲ ಬ್ಯಾಗ್ಗಳನ್ನು ಕಾರಿನಲ್ಲಿ ಇಡಲಾಗಿದೆ ಎಂದು ತಿಳಿಸಿದನು. ಎಲ್ಲರೂ ನಿಧಾನವಾಗಿ ಮನೆಯಿಂದ ಹೊರಗೆ ಬಂದರು. ಸಂಜೆ ಆಕಾಶದ ತಿಳಿ ಕಿತ್ತಳೆ ಬಣ್ಣ ತಿರುಗಿತ್ತು. ಆ ತಂಗಾಳಿಯಲ್ಲಿ ಒಂದು ಚಿತ್ರವಾದ ಬೀಳ್ಕೊಡುಗೆಯ ನೋವಿತ್ತು. ಸಮರ್ ಓಡುತ್ತಾ ಬಂದು ವಿಕ್ರಮ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕಾರಿನ ಬಳಿ ನಡೆದನು. ವಿಕ್ರಮ್ ಬಾಗಿ ಮೊದಲ ಬಾರಿಗೆ ಆನಂದರಾವ್ ಮತ್ತು ನೀಲಿಮಾ ಅವರ ಪಾದವನ್ನು ಮುಟ್ಟಿ ನಮಸ್ಕರಿಸಿದನು. ನಂತರ ಅನುಪಮ ಅವರ ಕಾಲನ್ನು ಮುಟ್ಟಿ ಆಶೀರ್ವಾದ ಪಡೆದನು. ಅನುಪಮ ತಕ್ಷಣವೇ ಅವನನ್ನು ಎಬ್ಬಿಸಿ ಅವನ ತಲೆಯ ಮೇಲೆ ಪ್ರೀತಿಯಿಂದ ಕೈ ಇಟ್ಟರು. ಯಾವಾಗಲೂ ಬಹಳ ಸಂತೋಷವಾಗಿರು ಮಗನೇ. ಅವರ ಧ್ವನಿ ಗದ್ಗದಿತವಾಗಿತ್ತು. ವಿಕ್ರಮ್ ಮೌನವಾಗಿ ತಲೆಯಾಡಿಸಿದನು. ಇನ್ನೊಂದೆಡೆ ಸಿಂಧು ತನ್ನ ತಾಯಿಯನ್ನು ಬಿಗಿಯಾಗಿ ಅಪ್ಪಿಕೊಂಡಿದ್ದಳು. ಅವಳನ್ನು ಅಪ್ಪಿಕೊಳ್ಳುತ್ತಿದ್ದಂತೆ ಸಿಂಧುಳ ಕಣ್ಣುಗಳಿಂದ ನಿರಂತರವಾಗಿ ನೀರು ಹರಿಯಲಾರಂಭಿಸಿತ್ತು. ಇಷ್ಟು ವರ್ಷಗಳ ನಂತರ ಬಹುಶಃ ಮೊದಲ ಬಾರಿಗೆ ಅವಳು ತನ್ನ ತಾಯಿಯಿಂದ ಇಷ್ಟು ದಿನಗಳ ಕಾಲ ದೂರ ಹೋಗುತ್ತಿದ್ದಳು. ಅನುಪಮ ತಕ್ಷಣವೇ ಅವಳ ಮುಖವನ್ನು ತನ್ನ ಹಸ್ತದಲ್ಲಿ ಹಿಡಿದರು. ಅಯ್ಯೋ ಹುಚ್ಚಿ! ಅವರ ಸ್ವಂತ ಕಣ್ಣುಗಳು ತುಂಬಿ ಬಂದಿದ್ದವು. ಇದು ಕೆಲವೇ ದಿನಗಳ ಮಾತು.
ನಾವು ಬೇಗನೆ ನಿಮ್ಮ ಬಳಿ ಬರುತ್ತೇವೆ. ಹೀಗೆ ಬೀಳ್ಕೊಡುವಾಗ ಅವಳ ಬಾರದು ಖುಷಿಯಿಂದ ಮುನ್ನಡೆ. ಈ ಸಂತೋಷ ನಮಗೆ ಅಪಾರವಾದ ಪುಣ್ಯದಿಂದ ಸಿಕ್ಕಿದೆ. ನೀಲಿಮಾ ಕೂಡ ಮುಂದೆ ಬಂದು ಸಿಂಧೂಳ ತಲೆ ಮೇಲೆ ಕೈ ಇಟ್ಟರು. ಈಗ ನೀನು ನಿನ್ನ ಸ್ವಂತ ಮನೆಗೆ ಹೋಗುತ್ತಿದ್ದೀಯ ಮಗಳೇ. ವಿಕ್ರಮ್ನನ್ನ ಚೆನ್ನಾಗಿ ನೋಡಿಕೊ. ಅವನು ಹೊರಗಿನಿಂದ ಎಷ್ಟೇ ಕಠಿಣವಾಗಿ ಕಂಡರೂ ಒಳಗಿನಿಂದ ಅತ್ಯಂತ ಭಾವುಕ ಸ್ವಭಾವದವನು. ಸಿಂಧು ದೃಷ್ಟಿ ತಾನಾಗಿಯೇ ವಿಕ್ರಮ್ ಕಡೆ ತಿರುಗಿತ್ತು. ವಿಕ್ರಮ್ ಆ ಸಮಯದಲ್ಲಿ ಸಮರ್ನನ್ನ ಎತ್ತಿಕೊಂಡು ನಿಂತಿದ್ದನು. ಆದರೆ ಅವನ ದೃಷ್ಟಿ ಮಾತ್ರ ಸತತವಾಗಿ ಸಿಂಧೂಳ ಮೇಲೆಯೇ ಇತ್ತು. ನೀಲಿಮಾ ಮತ್ತೆ ನಗುತ್ತಾ ಹೇಳಿದರು, ಮತ್ತು ನಮ್ಮ ಸಮರನ್ನ ಚೆನ್ನಾಗಿ ನೋಡಿಕೊ. ಆದರೆ ಈಗ ನೋಡಿದರೆ ಅನಿಸುತ್ತದೆ ಇವನು ನಿನಗಿಂತ ತನ್ನ ಅಪ್ಪನಿಗೆ ಇನ್ನೂ ಹೆಚ್ಚು ಕಾಟ ಕೊಡುತ್ತಾನೆ ಎಂದು. ಸಮರ್ ತಕ್ಷಣವೇ ನಸುನಗುತ್ತಾ ಹೇಳಿದನು, ನಾನು ಪಪ್ಪಂಗೆ ಖಂಡಿತ ಕಾಟ ಕೊಡುವುದಿಲ್ಲ. ಅವನ ಆ ಮುಗ್ಧ ಮಾತಿಗೆ ಅಲ್ಲಿದ್ದವರೆಲ್ಲ ಹಗುರವಾಗಿ ನಕ್ಕರು. ಆ ವಾತಾವರಣದ ಭಾರದಲ್ಲೂ ಒಂದು ಅಪಾರವಾದ ಆಪ್ತತೆ ಒಟ್ಟಿಗೆ ಕರಗಿ ಹೋಗಿತ್ತು. ಕೊನೆಗೂ ಮೂವರು ಕಾರಿನೊಳಗೆ ಬಂದು ಕುಳಿತುಕೊಂಡರು. ವಿಕ್ರಮ್ ಮತ್ತೊಮ್ಮೆ ಕಾರಿನ ಗಾಜನ್ನು ಕೆಳಗಿಳಿಸಿದನು. ಅವನ ಕಣ್ಣುಗಳು ಇನ್ನೂ ತೇವವಾಗಿದ್ದವು, ಆದರೆ ಮುಖದಲ್ಲಿ ಒಂದು ಪರಮ ತೃಪ್ತಿ ಇತ್ತು. ಏಕೆಂದರೆ ಇಷ್ಟು ವರ್ಷಗಳ ನಂತರ ಮೊದಲ ಬಾರಿಗೆ ಅವನಿಗೆ ತನ್ನ ಇಡೀ ಕುಟುಂಬ ಸಿಕ್ಕಿತ್ತು. ಸಿಂಧು ಕಿಟಕಿಯ ಬಳಿ ಕುಳಿತಿದ್ದಳು. ಅವಳ ದೃಷ್ಟಿ ಪದೇ ಪದೇ ತನ್ನ ತಾಯಿಯ ಮೇಲೆಯೇ ಹೋಗುತ್ತಿತ್ತು. ಅನುಪಮ ನಗುತ್ತಾ ಕೈ ಬೀಸಿದರು, ಆದರೆ ಅವರ ಕಣ್ಣುಗಳಿಂದ ನೀರು ನಿರಂತರವಾಗಿ ಹರಿಯುತ್ತಲೇ ಇತ್ತು. ದೂರ ಹೋದರು. ಅನುಪಮ ಅವರ ದೃಷ್ಟಿ ಮಾತ್ರ ಕಾರು ಕಣ್ಣಿಗೆ ಕಾಣಿಸದಷ್ಟು ದೂರ ಹೋಗುವವರೆಗೂ ಅಲ್ಲೇ ನಿಂತಿತ್ತು. ಮುಂದಿನ ಕ್ಷಣವೇ ಅವರ ಕಣ್ಣೀರಿನ ಆಣೆಕಟ್ಟು ಒಡೆದು ಹೋಯಿತು. ಅವರು ತಕ್ಷಣವೇ ತನ್ನ ಮುಖವನ್ನು ಇನ್ನೊಂದು ಕಡೆಗೆ ತಿರುಗಿಸಿಕೊಂಡರು. ಆದರೆ ನೀಲಿಮಾ ಎಲ್ಲವನ್ನ ಅರ್ಥ ಮಾಡಿಕೊಂಡಿದ್ದರು. ಅವರು ಮುಂದೆ ಬಂದು ಅತ್ಯಂತ ಮಮತೆಯಿಂದ ಅನುಪಮ ಅವರನ್ನು ಅಪ್ಪಿಕೊಂಡರು. ಅನುಪಮ ಅವರ ಹೆಗಲ ಮೇಲೆ ತಲೆ ಇಟ್ಟು ಜೋರಾಗಿ ಅಳಲಾರಂಭಿಸಿದರು. ಇವತ್ತು ನಿಜವಾಗೂ ಅನಿಸುತ್ತಿದೆ ನನ್ನ ಮಗಳು ದಾರಿ ಎರೆದುಕೊಟ್ಟಿದ್ದೇನೆ ಎಂದು. ಅವರ ಧ್ವನಿ ನಡುಗುತ್ತಿತ್ತು. ಪ್ರತಿಯೊಬ್ಬ ತಾಯಿಯೂ ತನ್ನ ಮಗಳ ಮದುವೆಯ ಕನಸು ಕಾಣುತ್ತಾರೆ. ಆದರೆ ನಾನು ಆ ಕನಸನ್ನು ಬಹಳ ವರ್ಷಗಳ ಹಿಂದೆಯೇ ಕಾಣುವುದನ್ನು ಬಿಟ್ಟಿದ್ದೆ. ಅವರು ತಮ್ಮ ಕಣ್ಣೀರನ್ನು ಒರೆಸಿಕೊಂಡರು. ನನ್ನ ಮಗಳ ಬದುಕು ಇನ್ನು ಹೀಗೆ ಕಳೆದು ಹೋಗುತ್ತದೆ ಅಂದುಕೊಂಡಿದ್ದೆ. ಆದರೆ ವಿಕ್ರಮ್ನಿಂದ ಮತ್ತು ನಿಮ್ಮಿಂದಾಗಿ ನನ್ನ ಮಗಳಿಗೆ ಇವತ್ತು ಒಂದು ಸುಂದರವಾದ ಸಂಸಾರ ಸಿಕ್ಕಿದೆ. ಇಷ್ಟನ್ನು ಹೇಳುತ್ತಾ ಅವರು ಕೈ ಮುಗಿದರು. ನಾನು ನಿಮಗೆ ಸದಾ ಋಣಿಯಾಗಿದ್ದೇನೆ. ನೀಲಿಮಾ ತಕ್ಷಣ ಅವರ ಕೈಗಳನ್ನು ಹಿಡಿದುಕೊಂಡು, ಹಾಗೆಲ್ಲ ಮಾತನಾಡಬೇಡಿ ಅನುಪಮ ಅವರೇ. ಅವರ ಕಣ್ಣುಗಳು ತುಂಬಿ ಬಂದವು. ನೀವು ಸಿಂಧೂಳಂತಹ ಮಗಳ ತಾಯಿ, ಇಷ್ಟೊಂದು ತಿಳುವಳಿಕೆ ಇರುವ, ಇಷ್ಟು ಧೈರ್ಯವಂತ ಮತ್ತು ಅದ್ಭುತ ಹುಡುಗಿ ಪ್ರತಿಯೊಬ್ಬರಿಗೂ ಸಿಗುವುದಿಲ್ಲ. ಅವರ ನಗುತ್ತಾ ಹೇಳಿದರು, ನಮ್ಮ ವಿಕ್ರಮ್ ನಿಜಕ್ಕೂ ಅದೃಷ್ಟ. ಅವನಿಗೆ ಸಿಂಧೂಳಂತಹ ಹೆಂಡತಿ ಸಿಕ್ಕಿದ್ದಾಳೆ. ಆನಂದರಾವ್ ಕೂಡ ಅಲ್ಲಿ ನಿಂತು ಇಬ್ಬರ ತಾಯಂದಿರು ನೋಡುತ್ತಿದ್ದರು. ಅವರ ಮುಖದಲ್ಲಿ ಒಂದು ಆಳವಾದ ನೆಮ್ಮದಿ ಇತ್ತು. ಏಕೆಂದರೆ ಇಂದು ನಿಜಕ್ಕೂ ಆ ಎರಡು ಒಡೆದ ಬದುಕು ಒಂದಾಗಿ ಒಂದು ಸುಂದರ ಕುಟುಂಬವಾಗಿ ಬದಲಾಗಿದ್ದವು. ಅನುಪಮ ತುಂಬಿದ್ದ ಕಣ್ಣುಗಳಿಂದ ಕಾರು ಹೋದ ದಾರಿಯನ್ನೇ ನೋಡುತ್ತಿದ್ದರು. ಅವರ ಮುಖದಲ್ಲಿ ಮಗಳ ಮದುವೆಯ ಖುಷಿ ಇತ್ತು, ಜೊತೆಗೆ ಅವಳನ್ನು ಕಳುಹಿಸಿಕೊಟ್ಟ ವಿರಹ ನೋವು ಇತ್ತು. ಅಷ್ಟರಲ್ಲಿ ಅವರು ನಿಧಾನವಾಗಿ ನೀಲಿಮಾ ಮತ್ತು ಆನಂದರಾವ್ ಕಡೆ ತಿರುಗಿ ಕೇಳಿದರು, ಆದರೆ ನೀವು ನನ್ನನ್ನು ಮಕ್ಕಳ ಜೊತೆ ಹೋಗದಂತೆ ತಡೆದ್ರಿ ಮತ್ತು ನೀವು ಕೂಡ ಹೋಗಲಿಲ್ಲ. ಅದರ ನಿಜವಾದ ಕಾರಣವೇನು? ನೀಲಿಮಾ ಅವರೇ, ಮಕ್ಕಳು ಮೊದಲ ಬಾರಿಗೆ ಒಟ್ಟಿಗೆ ಹೋಗುತ್ತಿದ್ದಾರೆ. ಅವರಿಗೆ ತಮ್ಮ ಕೊರತೆ ಕಾಡುವುದಿಲ್ಲವೇ? ಅವರ ಧ್ವನಿಯಲ್ಲಿ ಒಬ್ಬ ತಾಯಿಯ ಸಹಜ ಕಾಳಜಿ ಎದ್ದು ಕಾಣಿಸುತ್ತಿತ್ತು. ನೀಲಿಮಾ ಹಗುರವಾಗಿ ನಸುನಕ್ಕು ಮತ್ತು ನಿಧಾನವಾಗಿ ಮುಂದೆ ಬಂದು ಅನುಪಮ ಅವರ ಕೈಯನ್ನು ತಮ್ಮ ಕೈಯೊಳಗೆ ತೆಗೆದುಕೊಂಡು, ಬೀಗರೆ. ಅವರ ಧ್ವನಿ ಅತ್ಯಂತ ಮೃದುವಾಗಿತ್ತು. ಆ ಸಮಯದಲ್ಲಿ ನಮ್ಮ ಮಕ್ಕಳಿಗೆ ಎಲ್ಲಕ್ಕಿಂತ ಹೆಚ್ಚು ಪರಸ್ಪರ ಅಗತ್ಯವಿತ್ತು. ಒಂದು ವೇಳೆ ನಾವೆಲ್ಲರೂ ಅವರ ಜೊತೆಯಲ್ಲೇ ಹೋಗಿದ್ದರೆ ಬಹುಶಃ ಅವರಿಬ್ಬರಿಗೂ ಎಂದಿಗೂ ಮುಕ್ತವಾಗಿ ತಮ್ಮ ಮನಸ್ಸಿನ ಭಾವನೆಯನ್ನು ಹಂಚಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಸಂಬಂಧಗಳು ಕೇವಲ ಮದುವೆಯ ಶಾಸ್ತ್ರಗಳಿಂದ ಬೆಳೆಯುವುದಿಲ್ಲ, ಅವುಗಳನ್ನು ಒಳಗಣ್ಣಿನಿಂದ ಅನುಭವಿಸಬೇಕಾಗುತ್ತದೆ. ಅವರು ಅಲ್ಲಿ ಒಬ್ಬಂಟಿಯಾಗಿ ಇದ್ದಾಗ ಮಾತ್ರ ಒಬ್ಬರ ಜೊತೆಯನ್ನು ಇನ್ನೊಬ್ಬರು ಗೌರವಿಸಲು ಕಲಿಯುತ್ತಾರೆ, ಇನ್ನೂ ಹೆಚ್ಚು ಸಮಯ ಜೊತೆಗೆ ಕಳೆಯುತ್ತಾರೆ, ಒಬ್ಬರಿಗೊಬ್ಬರು ಅಭ್ಯಾಸವಾಗುತ್ತಾರೆ ಮತ್ತು ಒಬ್ಬರ ಕೊರತೆಯನ್ನು ಇನ್ನೊಬ್ಬರು ತೀವ್ರವಾಗಿ ಅನುಭವಿಸುತ್ತಾರೆ. ಅನುಪಮ ಶಾಂತವಾಗಿ ಅವರ ಮಾತನ್ನು ಆಲಿಸುತ್ತಿದ್ದರು. ನೀಲಿಮಾ ಮತ್ತೆ ಮುಂದುವರೆದು ಹೇಳಿದರು, ಸಿಂಧು ತನ್ನ ಬದುಕಿನಲ್ಲಿ ಅಪಾರವಾದ ನೋವನ್ನು ಕಂಡಿದ್ದಾಳೆ. ಹಾಗೆಯೇ ನಮ್ಮ ವಿಕ್ರಮ್ ಕೂಡ ಕಡಿಮೆ ನೋವನ್ನು ತಿಂದಿಲ್ಲ. ಇಬ್ಬರ ಹೃದಯದಲ್ಲೂ ಪರಸ್ಪರರ ಬಗ್ಗೆ ಅಪಾರವಾದ ಪ್ರೀತಿ ಇದೆ, ಆದರೆ ಇಬ್ಬರು ಅದನ್ನು ಶಬ್ದಗಳ ಮೂಲಕ ವ್ಯಕ್ತಪಡಿಸುತ್ತಿಲ್ಲ. ಈಗ ಅವರು ಅಲ್ಲಿ ಒಬ್ಬಂಟಿಯಾಗಿ ಇದ್ದಾಗ ನಿಧಾನವಾಗಿ, ಯಾವುದೇ ಶಬ್ದಗಳಿಲ್ಲದೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಆರಂಭಿಸುತ್ತಾರೆ. ವಿಕ್ರಮ್ ಸಿಂಧುಳ ಮೌನವನ್ನು ಓದುತ್ತಾನೆ ಮತ್ತು ಸಿಂಧು ವಿಕ್ರಮ್ನ ಪ್ರೀತಿಯನ್ನು ಅನುಭವಿಸುತ್ತಾಳೆ. ಇವತ್ತು ಸಂಬಂಧಕ್ಕೆ ಈ ಮೌನವಾದ ಗಾಳಿಯ ಅಗತ್ಯವಿದೆ. ಆನಂದರಾವ್ ಇದ್ದಕ್ಕಿದ್ದಂತೆ ಜೋರಾಗಿ ನಕ್ಕರು. ಅರೆ ಬೀಗರೆ, ನೀವು ಆ ಹಳೆಯ ಹಾಡನ್ನು ಕೇಳಿಲ್ಲವೇ? ಎರಡು ಹೃದಯಗಳು ಒಂದಾಗುತ್ತಿವೆ, ಆದರೆ ಅತ್ಯಂತ ರಹಸ್ಯವಾಗಿ. ಇಷ್ಟನ್ನು ಹೇಳಿ ಅವರೇ ಜೋರಾಗಿ ನಗಲಾರಂಭಿಸಿದರು. ಅನುಪಮ ಅವರ ಮುಖದಲ್ಲಿ ಮುಜುಗರದಿಂದ ಹಾಗೂ ನಾಚಿಕೆಯಿಂದ ತಿಳಿ ಕೆಂಪಾಗಿತ್ತು. ಅವರು ತಕ್ಷಣವೇ ದೃಷ್ಟಿಯನ್ನು ಕೆಳಗೆ ಮಾಡಿಕೊಂಡರು. ನೀಲಿಮಾ ಕೂಡ ನಕ್ಕರು. ನೀವು ಯಾವತ್ತೂ ಇಷ್ಟೇ ಅವರೇ
ನೋಡಿ ನಮ್ಮ ಬೀಗರು ಹೇಗೆ ನಾಚಿಕೊಳ್ಳುತ್ತಿದ್ದಾರೆ ಅಂತ. ನಂತರ ಅವರು ಅತ್ಯಂತ ಪ್ರೀತಿಯಿಂದ ಅನುಪಮ ಅವರನ್ನು ಕರೆದುಕೊಂಡು ಬಂದು ಸೋಫಾದ ಮೇಲೆ ಕುಳಿಸಿದರು. ಇನ್ನು ಮುಂದೆ ಕೇವಲ ನೀವು ಖುಷಿಯಾಗಿರಿ. ನಿಮ್ಮ ಮಕ್ಕಳು ತಮ್ಮ ಬದುಕಿನ ಒಂದು ಸುಂದರ ಆರಂಭವನ್ನು ಮಾಡುತ್ತಿದ್ದಾಳೆ. ಮತ್ತು ನನ್ನ ಮಗ, ಅವರ ಕಣ್ಣುಗಳು ಸಣ್ಣಗೆ ತುಂಬಿ ಬಂದವು. ಅವನು ಇವತ್ತು ಮೊದಲ ಬಾರಿಗೆ ನಿಜವಾದ ಅರ್ಥದಲ್ಲಿ ಬದುಕಲು ಆರಂಭಿಸಿದ್ದಾನೆ. ನಾನು ಬಹಳ ಬೇಗನೆ ಮಕ್ಕಳ ಬಳಿಗೆ ಹೋಗುತ್ತೇನೆ, ಆದರೆ ಈಗಲೇ ಅಲ್ಲ. ಈಗ ಅವರಿಬ್ಬರು ಯಾವುದೇ ಮುಜುಗರವಿಲ್ಲದೆ ಹತ್ತಿರವಾಗಲಿ, ತಮ್ಮ ಸಂಬಂಧದ ಆಪ್ತತೆಯನ್ನು ತಾವೇ ಅನುಭವಿಸಲಿ ಎಂದು ನಾನು ಬಯಸುತ್ತೇನೆ. ಅನುಪಮ ಅವರ ಕಣ್ಣುಗಳು ತುಂಬಿ ಬಂದಿದ್ದವು. ಅವರು ಮನಸ್ಸಿನಲ್ಲಿಯೇ ಆ ದೇವರಿಗೆ ಕೋಟಿ ಧನ್ಯವಾದಗಳನ್ನು ಅರ್ಪಿಸಿದ್ದರು. ಹೌದಲ್ಲವೇ? ಬದುಕು ಅವರಿಂದ ಬಹಳಷ್ಟು ಕಿತ್ತುಕೊಂಡಿತ್ತು. ಆದರೆ ಪ್ರತಿಯಾಗಿ ವಿಕ್ರಮ್, ನೀಲಿಮಾ ಮತ್ತು ಆನಂದರಾವ್ ಅವರಂತಹ ಅತ್ಯಂತ ಮಮತೆಯ ವ್ಯಕ್ತಿಗಳನ್ನು ನೀಡಿತ್ತು. ಯಾರು ಅವರ ಒಡೆದ ಪ್ರಪಂಚವನ್ನು ಮತ್ತೆ ಜೋಡಿಸಿದ್ದರು. ಕೆಲವೊಮ್ಮೆ ದೇವರು ಒಂದು ಬಾಗಿಲನ್ನು ಮುಚ್ಚಿದಾಗ ಮನುಷ್ಯನಿಗಾಗಿ ನೂರಾರು ಹೊಸ ದಾರಿಗಳನ್ನು ತೆರೆಯುತ್ತಾನೆ. ಕೇವಲ ಅದನ್ನು ಗುರುತಿಸಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಅಷ್ಟೇ. ಇನ್ನೊಂದೆಡೆ ರಾತ್ರಿಯ ಸುಮಾರು 8 ಗಂಟೆಯಾಗಿತ್ತು. ದೀರ್ಘವಾದ ಪ್ರಯಾಣದ ನಂತರ ಸಿಂಧು ಮತ್ತು ಸಮರ್ ಬೆಂಗಳೂರು ತಲುಪಿದ್ದರು. ವಿಮಾನ ನಿಲ್ದಾಣದ ಹೊರಗಡೆ ಈಗಾಗಲೇ 10 ಕಾರುಗಳು ಸಾಲಾಗಿ ನಿಂತಿದ್ದವು. ಮಧ್ಯದಲ್ಲಿ ಕಪ್ಪು ಬಣ್ಣದ ದೊಡ್ಡ ಕಾರಿನ ಬಾಗಿಲು ತೆರೆಯುತ್ತಿದ್ದಂತೆ ಸಮರ್ ಅತ್ಯಂತ ಉತ್ಸಾಹದಿಂದ ಹೊರಗೆ ನೋಡಲಾರಂಭಿಸಿದನು. ಅವನಿಗೆ ಇದೆಲ್ಲವೂ ಒಂದು ಸಂಪೂರ್ಣ ಹೊಸ ಪ್ರಪಂಚವಾಗಿತ್ತು. ವಿಕ್ರಮ್ ಅವನನ್ನು ತನ್ನ ಮಡಿಲಿನಲ್ಲಿ ಕುಳಿಸಿಕೊಂಡು ಸಿಂಧು ಅವನ ಪಕ್ಕದಲ್ಲಿ ಅತ್ಯಂತ ಶಾಂತವಾಗಿ ಕುಳಿತಿದ್ದಳು. ಕಾರಿನ ಮುಂದೆ ಮತ್ತು ಹಿಂದೆ ರಕ್ಷಣಾ ಸಿಬ್ಬಂದಿಗಳು, ವಾಹನಗಳು ಸಾಗುತ್ತಿದ್ದವು. ವಿಕ್ರಮ್ ಬೆಂಗಳೂರಿನ ಉದ್ಯಮ ಲೋಕದ ಅತ್ಯಂತ ದೊಡ್ಡ ಹೆಸರಾಗಿದ್ದರಿಂದ ಅವನಿಗೆ ಶತ್ರುಗಳು ಕಡಿಮೆ ಇರಲಿಲ್ಲ. ಅದಕ್ಕಾಗಿಯೇ ಅವನ ಭದ್ರತೆ ಯಾವಾಗಲೂ ಅತ್ಯಂತ ಬಿಗಿಯಾಗಿರುತ್ತಿತ್ತು. ಆದರೆ ಈ ಕ್ಷಣ ವಿಕ್ರಮ್ನ ಇಡೀ ಪ್ರಪಂಚ ಕೇವಲ ಅವನ ಎದುರಿಗೆ ಕುಳಿತಿತ್ತು. ಸಮರ್ ಕಿಟಕಿಯಿಂದ ಹೊರಗೆ ಇಣುಕುತ್ತಾ ಸತತವಾಗಿ ಪ್ರಶ್ನೆಗಳನ್ನು ಕೇಳಲಾರಂಭಿಸಿದನು. ಪಪ್ಪ, ಈ ಕಟ್ಟಡಗಳು ಇಷ್ಟೊಂದು ಎತ್ತರವಾಗಿ ಏಕೆ ಇವೆ? ಪಪ್ಪ, ಇಲ್ಲಿ ಇಷ್ಟೊಂದು ಜನ ರಾತ್ರಿಯಲ್ಲೂ ಏಕೆ ಎಚ್ಚರವಾಗಿರುತ್ತಾರೆ? ಈ ಬೆಂಗಳೂರು ಯಾವತ್ತೂ ಮಲಗುವುದೇ ಇಲ್ಲವಾ ಪಪ್ಪ? ಅವನ ಪ್ರತಿಯೊಂದು ಪ್ರಶ್ನೆಗೂ ವಿಕ್ರಮ್ನ ಮುಖದಲ್ಲಿ ಒಂದು ಮೃದುವಾದ ನಗು ಮೂಡುತ್ತಿತ್ತು. ಅವನು ಅತ್ಯಂತ ಪ್ರೀತಿಯಿಂದ ಅವನ ಪ್ರತಿಯೊಂದು ಮುಗ್ಧ ಪ್ರಶ್ನೆಗೂ ಉತ್ತರಿಸುತ್ತಾ ಹೋದನು. ಇದು ಕನಸುಗಳ ನಗರಿ ಮಗನೇ. ಇಲ್ಲಿ ಜನ ತಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಸಿಂಧು ಮೌನವಾಗಿ ಇವರಿಬ್ಬರನ್ನ ನೋಡುತ್ತಿದ್ದಳು. ಅವಳ ದೃಷ್ಟಿ ಪದೇ ಪದೇ ವಿಕ್ರಮ್ನ ಮುಖದ ಮೇಲೆಯೇ ಸ್ಥಿರವಾಗುತ್ತಿತ್ತು. ಯಾವ ವ್ಯಕ್ತಿಯನ್ನು ಅವಳು ಒಂದು ಕಾಲದಲ್ಲಿ ಸಂಪೂರ್ಣವಾಗಿ ತಪ್ಪು ತಿಳಿದಿದ್ದಳು, ಇಂದು ಅದೇ ವ್ಯಕ್ತಿ ಅವಳ ಮಗನ ಪ್ರತಿಯೊಂದು ಸಣ್ಣ ಪ್ರಶ್ನೆಗೂ ಇಷ್ಟೊಂದು ತಾಳ್ಮೆಯಿಂದ ಉತ್ತರಿಸುತ್ತಿದ್ದನು ಮತ್ತು ಅವನು ತನ್ನ ಬದುಕಿನ ಒಂದು ಮುಖ್ಯ ಭಾಗವಾಗಿ ಒಪ್ಪಿಕೊಂಡಿದ್ದನು. ಸ್ವಲ್ಪ ಸಮಯದ ನಂತರ ಕಾರು ಅತ್ಯಂತ ದೊಡ್ಡದಾದ ಹಾಗೂ ಸುಂದರವಾದ ಅರಮನೆಯಂತಹ ಬಂಗಲೆ ಮುಂಭಾಗ ಬಂದು ನಿಂತಿತ್ತು. ಇಡೀ ಮನೆ ದೀಪಗಳ ಬೆಳಕಿನಿಂದ ಮಿನುಗುತ್ತಿತ್ತು. ಬಿಳಿ ಗೋಡೆಗಳ ಮೇಲೆ ಬಿದ್ದಿದ್ದ ಬಂಗಾರದ ಬಣ್ಣದ ದೀಪಗಳ ಬೆಳಕು ಅದು ಯಾವುದೇ ದಿವ್ಯ ಮಹಲಿನಂತೆ ಕಂಗೊಳಿಸುತ್ತಿತ್ತು. ಮುಖ್ಯ ಬಾಗಿಲಿನಿಂದ ಹಿಡಿದು ತೋಟದವರೆಗೂ ಹೂಗಳು ಸುಂದರವಾಗಿ ಅಲಂಕರಿಸಲ್ಪಟ್ಟಿತ್ತು. ಸಮರ್ನ ಕಣ್ಣುಗಳು ಆಶ್ಚರ್ಯದಿಂದ ಪೂರ್ತಿ ದೊಡ್ಡವಾದವು. ಪಪ್ಪ, ಇದು ನಿಮ್ಮ ಮನೆನಾ? ಅವನ ಧ್ವನಿಯಲ್ಲಿ ಅತ್ಯಂತ ಮುಗ್ಧ ಆಶ್ಚರ್ಯವಿತ್ತು. ವಿಕ್ರಮ್ ಹಗುರವಾಗಿ ನಸುನಕ್ಕು ಅತ್ಯಂತ ಪ್ರೀತಿಯಿಂದ ಅವನ ಸಣ್ಣ ಹಸ್ತವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಹೇಳಿದ, ಇಲ್ಲ ಮಗನೇ, ಇದು ನಮ್ಮ ಮನೆ, ನನ್ನ ಮಗನ ಮನೆ. ಸಮರ್ನ ಮುಖ ಖುಷಿಯಿಂದ ಒಮ್ಮೆಲೆ ಅರಳಿಬಿಟ್ಟಿತ್ತು. ಅಷ್ಟರಲ್ಲೇ ಒಳಗಿನಿಂದ ರಾಜು ಬೇಗನೆ ಹೊರಗೆ ಬಂದು ಅವನ ಕೈಯಲ್ಲಿ ಸುಂದರವಾದ ಹೂಗುಚ್ಛವಿತ್ತು. ವಿಕ್ರಮ್ ನನ್ನ ನೋಡುತ್ತಿದ್ದಂತೆ ಅವನ ಮುಖದಲ್ಲಿ ನಿಜವಾದ ಸಂತೋಷ ಮೂಡಿಬಂತು. ವೆಲ್ಕಮ್ ಸರ್. ನಂತರ ಅವನು ನಗುತ್ತಾ ಸಿಂಧು ಮತ್ತು ಸಮರ್ನ ಕಡೆಗೆ ನೋಡಿದನು. ಮೇಡಮ್ ಹಾಗೂ ಪುಟ್ಟ ಬಾಸ್ಗೆ ಬೆಂಗಳೂರಿಗೆ ಸ್ವಾಗತ. ಅವನು ಒಂದು ಹೂಗುಚ್ಛವನ್ನು ಸಿಂಧುಗೆ, ಇನ್ನೊಂದು ಸಮರ್ಗೆ, ಮತ್ತೊಂದು ವಿಕ್ರಮ್ಗೆ ನೀಡಿದನು. ಆನಂದ್ ಸರ್, ಈಗಾಗಲೇ ನೀವು ಬರುತ್ತಿರುವ ವಿಷಯ ತಿಳಿಸಿದ್ದರು ಸರ್. ನಿಜ ಹೇಳಬೇಕೆಂದರೆ ಇಷ್ಟು ವರ್ಷಗಳ ನಂತರ ನಿಮ್ಮ ಮುಖದಲ್ಲಿ ಇಂತಹ ಖುಷಿಯನ್ನು ನೋಡಿ ನನಗೆ ತುಂಬ ಸಂತೋಷವಾಗುತ್ತಿದೆ ಎಂದನು ರಾಜು. ವಿಕ್ರಮ್ ಹಗುರವಾಗಿ ತಲೆಯಾಡಿಸಿದನು. ಥ್ಯಾಂಕ್ ಯು ರಾಜು. ಅಷ್ಟರಲ್ಲಿ ಸಮರ್ ಮತ್ತೆ ಕೇಳಿದನು, ಪಪ್ಪ, ಮನೆಯನ್ನು ಇಷ್ಟೊಂದು ಸುಂದರವಾಗಿ ಏಕೆ ಅಲಂಕಾರ ಮಾಡಿದ್ದೀರಾ? ವಿಕ್ರಮ್ಗೆ ತಕ್ಷಣ ಅರ್ಥವಾಗಿತ್ತು, ಇದೆಲ್ಲವೂ ನೀಲಿಮಾ ಮತ್ತು ಆನಂದರಾವ್ ಅವರ ಯೋಜನೆಯೇ ಆಗಿತ್ತು ಎಂದು. ಅವನ ಕಣ್ಣುಗಳಲ್ಲಿ ಸಣ್ಣದೊಂದು ತೇವ ಮೂಡಿಬಂತು. ಅವನು ಸಮರ್ನ ಕೂದಲನ್ನು ಸವರುತ್ತಾ ಹೇಳಿದನು, ಇವತ್ತು ನಮ್ಮ ಮನೆಗೆ ನನ್ನ ಇಡೀ ಕುಟುಂಬ ಬಂದಿದೆ ಅಲ್ವೇ? ಅದಕ್ಕೆ. ಇಷ್ಟರಲ್ಲೇ ಬಾಗಿಲ ಬಳಿ ಹಳೆಯ ಕೆಲಸದವರಾದ ಶಾರದಮ್ಮ ಆರತಿ ತಟ್ಟೆಯನ್ನು ಹಿಡಿದುಕೊಂಡು ಬಂದರು. ಅವರ ಮುಖದಲ್ಲೂ ಅದೇ ಸಂತೋಷ ಎದ್ದು ಕಾಣಿಸುತ್ತಿತ್ತು. ಸ್ವಲ್ಪ ನಿಲ್ಲಿ ಮಗನೇ ಎಂದು ಅವರು ನಗುತ್ತಾ ಹೇಳಿದರು. ಅವರು ಅಕ್ಕಿ ತುಂಬಿದ ಕಳಶವನ್ನು ಬಾಗಿಲ ಮುಂಭಾಗಕ್ಕೆ ಇಟ್ಟು ಸಿಂಧುಳ ಕಡೆ ನೋಡುತ್ತಾ ಹೇಳಿದರು, ಸೊಸೆ, ನಿನ್ನ ಬಾಲಗಾಲಿನಿಂದ ಇದನ್ನು ಒಳಗಡೆ ತಳ್ಳಿ ಮನೆಗೆ ಗೃಹ ಪ್ರವೇಶ ಮಾಡು. ಇದನ್ನು ಕೇಳುತ್ತಿದ್ದಂತೆ ಸಿಂಧುಳ ಕಣ್ಣುಗಳು ನಿಧಾನವಾಗಿ ತುಂಬಿ ಬಂದವು. ಅವಳು ಒಂದು ಕ್ಷಣ ವಿಕ್ರಮ್ ಕಡೆ ನೋಡಿದಳು. ವಿಕ್ರಮ್ ಅತ್ಯಂತ ಹಗುರವಾಗಿ ತಲೆ ಆಡಿಸಿ ಅವಳಿಗೆ ಧೈರ್ಯ ತುಂಬಿದನು. ಸಿಂಧು ತನ್ನ ನಡುಗುವ ಕೈಗಳಿಂದ ಸೀರೆಯನ್ನು ಸಂಭಾಳಿಸಿಕೊಂಡು ಅತ್ಯಂತ ನಿಧಾನವಾಗಿ ಕಳಶವನ್ನು ತನ್ನ ಬಾಲಗಾಲಿನಿಂದ
ಮೆದುಳಿನಿಂದ ಮುಂದೆ ತಳ್ಳಿದಳು. ಅಕ್ಕಿ ಕಾಳುಗಳು ಒಳಗೆ ಬಿದ್ದವು. ಹೇಗೆ ಅವಳ ಬದುಕಿನಲ್ಲಿ ಇಷ್ಟು ವರ್ಷಗಳ ಶೂನ್ಯತೆಯು ಇನ್ನು ಮುಂದೆ ಅಪಾರವಾದ ಸಂತೋಷದಿಂದ ತುಂಬಲು ಹೊರಟಿದ್ದೆಯೋ ಎನ್ನುವಂತೆ. ನಂತರ ಅವಳು ಸಿದ್ಧಪಡಿಸಿದ್ದ ಕೆಂಪು ಆರತಿಯನ್ನು ಪಾದಗಳಲ್ಲಿಟ್ಟು ನಿಧಾನವಾಗಿ ಒಳಗಡೆ ಹೆಜ್ಜೆ ಹಾಕಲಾರಂಭಿಸಿದಳು. ಬಿಳಿ ಮಾರ್ಬಲ್ ನೆಲದ ಮೇಲೆ ಅವಳ ಕೆಂಪು ಪಾದದ ಗುರುತುಗಳು ಮೂಡಲಾರಂಭಿಸಿದವು ಮತ್ತು ವಿಕ್ರಮ್ನ ದೃಷ್ಟಿ ಕೇವಲ ಅವಳ ಮೇಲೆ ಸ್ಥಿರವಾಗಿತ್ತು. ಅವನ ಕಣ್ಣುಗಳಲ್ಲಿ ಖುಷಿಯಿತ್ತು, ನೆಮ್ಮದಿಯೂ ಇತ್ತು ಮತ್ತು ಎಲ್ಲೋ ಒಂದು ಕಡೆ ನೀಲಿಮಾ ಅವರ ಕೊರತೆಯೂ ಕಾಡುತ್ತಿತ್ತು. ಒಂದು ವೇಳೆ ಅವರು ಇವತ್ತು ಇಲ್ಲಿದ್ದರೆ ಖಂಡಿತವಾಗಿ ಎಲ್ಲರಿಗಿಂತ ಇನ್ನೂ ಹೆಚ್ಚು ಸಂತೋಷ ಪಡುತ್ತಿದ್ದರು. ಸಮರ್ ಅತ್ಯಂತ ಉತ್ಸಾಹದಿಂದ ಇಡೀ ಮನೆಯನ್ನು ನೋಡುತ್ತಿದ್ದನು. ಮಮ್ಮ, ನಮ್ಮ ಮನೆ ಎಷ್ಟೊಂದು ದೊಡ್ಡದಾಗಿದೆ ಅಲ್ವಾ ಎಂದು ಖುಷಿಯಿಂದ ಕಿರುಚಾಡಿದನು. ಸಿಂಧು ಹಗುರವಾಗಿ ನಕ್ಕಳು. ಇಷ್ಟು ವರ್ಷಗಳ ನಂತರ ಬಹುಶಃ ಮೊದಲ ಬಾರಿಗೆ ಅವಳ ಹೃದಯಕ್ಕೆ ಅನಿಸಿತ್ತು, ಇನ್ನು ಮುಂದೆ ತಾನು ಒಬ್ಬಂಟಿಯಲ್ಲ ಎಂದು. ಈಗ ಅವನ ಮಗನ ತಲೆಯ ಮೇಲೆ ಒಬ್ಬ ತಂದೆಯ ಕೈ ಇದೆ ಮತ್ತು ಅವಳ ಬದುಕಿನಲ್ಲಿ ಅವಳನ್ನು ಪ್ರತಿಯೊಂದು ನೋವಿನಲ್ಲೂ ರಕ್ಷಿಸಲು ಬಯಸುವ ಒಬ್ಬ ವ್ಯಕ್ತಿ ಇದ್ದಾನೆ. ವಿಕ್ರಮ್ ಅತ್ಯಂತ ನಿಧಾನವಾಗಿ ಅವಳ ಹತ್ತಿರ ಬಂದನು. ಅವನ ಧ್ವನಿ ಅತ್ಯಂತ ಕ್ಷೀಣವಾಗಿತ್ತು. ಮನೆ ಇಷ್ಟವಾಯಿತೆ ಸಿಂಧು? ಸಿಂಧು ಅವನ ಮುಖವನ್ನು ನೋಡಿದಳು. ನಂತರ ಅತ್ಯಂತ ಹಗುರವಾಗಿ ಹೌದು ಎನ್ನುವಂತೆ ತಲೆ ಆಡಿಸಿದಳು. ಸಮರ್ನ ಕಣ್ಣುಗಳು ಇನ್ನೂ ಇಡೀ ಮನೆ ನೋಡುತ್ತಾ ಮಿನುಗುತ್ತಿದ್ದವು. ಅವನು ಒಮ್ಮೆ ಮೆಟ್ಟಿಲುಗಳನ್ನು ನೋಡುತ್ತಿದ್ದನು, ಮತ್ತೊಮ್ಮೆ ಮೇಲಿದ್ದ ಆ ದೊಡ್ಡ ಝೂಮರ್ಗಳ ಕಡೆ ನೋಡುತ್ತಿದ್ದನು. ನಂತರ ವಿಕ್ರಮ್ ಕಡೆಗೆ ತಿರುಗಿ ಅತ್ಯಂತ ಮುಗ್ಧತೆಯಿಂದ ಕೇಳಿದನು, ಪಪ್ಪಾ, ನನ್ನ ರೂಮ್ ಯಾವುದು? ಅವನ ಬಾಯಿಂದ ಮತ್ತೊಮ್ಮೆ ಪಪ್ಪಾ ಎಂಬ ಶಬ್ದ ಕೇಳುತ್ತಿದ್ದಂತೆ ವಿಕ್ರಮ್ನ ಕಣ್ಣುಗಳಲ್ಲಿ ಅತಿ ಮೃದುತ್ವ ಮೂಡಿ ಬಂದಿತ್ತು. ಅವನು ಏನೂ ಮಾತನಾಡದೆ ತನ್ನ ಕೈಯನ್ನು ಸಿಂಧುಳ ಕಡೆಗೆ ಚಾಚಿದನು ಮತ್ತು ಇನ್ನೊಂದು ಕೈಯಿಂದ ಸಮರ್ನ ಸಣ್ಣ ಹಸ್ತವನ್ನು ಹಿಡಿದುಕೊಂಡನು. ನಂತರ ಇಬ್ಬರನ್ನು ಕರೆದುಕೊಂಡು ಮೇಲಿನ ಮಹಡಿಯ ಕಡೆಗೆ ನಡೆದನು. ಆ ಉದ್ದವಾದ ಕಾರಿಡಾರ್ ಮುಖಾಂತರ ಸಾಗುತ್ತಾ ಆ ಒಂದು ದೊಡ್ಡ ಬಾಗಿಲ ಮುಂಭಾಗ ಬಂದು ನಿಂತನು. ಅವನು ನಿಧಾನವಾಗಿ ಆ ಬಾಗಿಲನ್ನು ತೆರೆದು ನಗುತ್ತಾ ಹೇಳಿದನು, ಈಗೋ ಇದು ನನ್ನ ಪುಟ್ಟ ಗೆಳೆಯನ ಕೋಣೆ. ಬಾಗಿಲು ತೆರೆಯುತ್ತಿದ್ದಂತೆ ಸಮರ್ನ ಕೆಲವು ಸೆಕೆಂಡ್ಗಳ ಕಾಲ ಅಲ್ಲಿ ಸ್ತಬ್ಧವಾಗಿ ನಿಂತು ಬಿಟ್ಟಿದ್ದನು. ಇಡೀ ಕೋಣೆ ಯಾವುದೋ ಕತ್ತೆಯ ಲೋಕದ ಪ್ರಪಂಚಕ್ಕೆ ಸಿದ್ಧವಾಗದಂತೆ. ತಿಳಿ ನೀಲಿ ಮತ್ತು ಬಿಳಿ ಬಣ್ಣದ ಗೋಡೆಗಳು, ಒಂದು ಮೂಲೆಯಲ್ಲಿ ಸಣ್ಣದೊಂದು ಕೂಡಲು ಜಾಗ, ದೊಡ್ಡ ದೊಡ್ಡ ಟೆಡ್ಡಿ ಬೇರ್ಗಳು, ಆಟದ ಕಾರುಗಳು, ಸೂಪರ್ ಹೀರೋ ಆಟಿಕೆಗಳು, ಓದುವ ಟೇಬಲ್ ಮತ್ತು ಮಧ್ಯದಲ್ಲಿ ಒಂದು ಸುಂದರವಾದ ಮಂಚ. ಅದರ ಮೇಲೆ ಕಾರ್ಟೂನ್ ಶೈಲಿಯ ಬೆಡ್ಶೀಟ್ ಹಾಸಲಾಗಿತ್ತು. ಎದುರಿನ ಗೋಡೆಯ ಮೇಲೆ ಸಣ್ಣ ಅಕ್ಷರಗಳಲ್ಲಿ ಬರೆಯಲಾಗಿತ್ತು, ವೆಲ್ಕಮ್ ಹೋಮ್ ಲಿಟಲ್ ಚಾಂಪ್. ಸಮರ್ನ ಕಣ್ಣುಗಳು ಎಷ್ಟು ದೊಡ್ಡದಾಗಿದ್ದೆಂದರೆ ಅವನಿಗೆ ತನ್ನ ಕಣ್ಣುಗಳನ್ನು ತಾನೇ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಮರುಕ್ಷಣವೇ ಅವನು ಓಡುತ್ತಾ ಒಳಗೆ ಹೋದನು ಮತ್ತು ಒಂದು ದೊಡ್ಡ ಟೆಡ್ಡಿ ಬೇರನ್ನು ಖುಷಿಯಿಂದ ತಬ್ಬಿಕೊಂಡನು. ಆಮೇಲೆ ಚಿಮ್ಮಿದನು. ಪಪ್ಪಾ, ಇದೆಲ್ಲವೂ ನನ್ನದೇನಾ? ವಿಕ್ರಮ್ ನಗುತ್ತಾ ಹೇಳಿದನು. ಹೌದು ಮಗನೇ, ನನ್ನ ಚಾಂಪ್ಗೆ ಇಷ್ಟವಾದರೆ ಇದೆಲ್ಲವೂ ಅವನದ್ದೇ. ಸಮರ್ ತಕ್ಷಣವೇ ಓಡಿ ಬಂದು ವಿಕ್ರಮ್ ಕುತ್ತಿಗೆಯನ್ನು ಬಿಗಿಯಾಗಿ ಅಪ್ಪಿಕೊಂಡನು. ಥ್ಯಾಂಕ್ ಯು ಪಪ್ಪ. ನಂತರ ಮತ್ತೆ ಓಡಿ ಹೋಗಿ ತನ್ನ ಆಟದ ಸಾಮಾನುಗಳ ಲೋಕದಲ್ಲಿ ಕಳೆದು ಹೋದನು. ಸಿಂಧು ಬಾಗಿಲ ಬಳಿ ನಿಂತು ಕೇವಲ ಅವನನ್ನೇ ನೋಡುತ್ತಿದ್ದಳು. ಅವನ ಮಗನ ಮುಖದಲ್ಲಿ ಇಂತಹ ಒಂದು ಹೊಳಪನ್ನು ಅವಳು ಬಹುಶಃ ತನ್ನ ಬದುಕಿನಲ್ಲಿ ಎಂದೂ ನೋಡಿರಲಿಲ್ಲ. ಇಷ್ಟು ವರ್ಷಗಳ ನಂತರ ಮೊದಲ ಬಾರಿಗೆ ಅವಳು ತನ್ನ ಮಗನನ್ನು ಯಾವುದೇ ಕೊರತೆ ಇಲ್ಲದೆ ಇಷ್ಟೊಂದು ಸಂತೋಷವಾಗಿರುವುದನ್ನು ಕಾಣುತ್ತಿದ್ದಳು. ಅವಳ ತುಟಿಗಳ ಮೇಲೆ ತಾನಾಗಿಯೇ ಒಂದು ಸುಂದರವಾದ ನಗು ಮೂಡಿತ್ತು. ಅಷ್ಟರಲ್ಲಿ ವಿಕ್ರಮ್ ನಿಧಾನವಾಗಿ ಅವಳ ಕಡೆಗೆ ತಿರುಗಿದನು. ನಡಿ, ನಿನಗೂ ಒಂದು ಜಾಗ ತೋರಿಸಬೇಕಾಗಿದೆ. ಅವನು ಕೆಲವು ಹೆಜ್ಜೆಗಳನ್ನು ಮುಂದೆ ನಡೆದನು. ನಂತರ ಒಂದು ಮೃದುವಾದ ನಗುವಿನೊಂದಿಗೆ ಹೇಳಿದನು, ಇಲ್ಲ, ನಿನಗೆ ನಮ್ಮ ಕೋಣೆಯನ್ನು ತೋರಿಸುತ್ತೇನೆ. ಸಿಂಧುಳ ಎದೆಯ ಬಡಿತ ಒಂದು ಕ್ಷಣ ಅಲ್ಲೇ ನಿಂತಂತಾಗಿತ್ತು. ಅವಳು ಹಗುರವಾಗಿ ತನ್ನ ದೃಷ್ಟಿಯನ್ನೆತ್ತಿ ಅವನ ಕಡೆಗೆ ನೋಡಿದಳು. ವಿಕ್ರಮ್ ಅತ್ಯಂತ ಸಹಜವಾಗಿಯೇ ಮುಂದೆ ಬಂದು ಅವಳ ಕೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡು ನಂತರ ಸಮರ್ ಕಡೆಗೆ ತಿರುಗಿ ಹೇಳಿದನು, ಮಗನೇ, ನೀನು ನಿನ್ನ ಕೋಣೆಯನ್ನು ನೋಡಿಕೋ, ನಾವು ಈಗ ಬರುತ್ತೇವೆ. ಸಮರ್ ಹಿಂದೆ ತಿರುಗದೆ ಮುಗ್ಧತೆಯಿಂದ ಹೇಳಿದನು, ಪರವಾಗಿಲ್ಲ ಪಪ್ಪ, ನೀವು ಅಮ್ಮ ಜೊತೆ ಹೋಗಿ, ನಾನು ಇಲ್ಲೇ ಇದ್ದೇನೆ. ಅವನು ಆ ಮುಗ್ಧ ಧ್ವನಿ ಕೇಳಿ ಇಬ್ಬರು ಕೆಲವು ಕ್ಷಣ ಮೌನರಾದರು. ನಂತರ ವಿಕ್ರಮ್ ಅವಳನ್ನು ಕರೆದುಕೊಂಡು ಮುಂದೆ ನಡೆದನು. ಕೆಲವು ಹೆಜ್ಜೆಗಳ ನಂತರ ಇನ್ನೊಂದು ಬಾಗಿಲ ಮುಂಭಾಗ ನಿಂತು ಬಾಗಿಲು ತೆರೆಯಿತು ಮತ್ತು ಸಿಂಧು ಒಳಗಡೆ ಬರುತ್ತಿದ್ದಂತೆ ಕೆಲವು ಕ್ಷಣ ಕಾಲ ಅಲ್ಲೇ ಸ್ಥಿರವಾಗಿ ನಿಂತು ಬಿಟ್ಟಿತ್ತು. ಕೋಣೆ ಅತ್ಯಂತ ದೊಡ್ಡದಾಗಿತ್ತು, ಆದರೆ ಅದರಲ್ಲಿ ಯಾವುದೇ ಅನಗತ್ಯ ಆಡಂಬರವಿರಲಿಲ್ಲ. ತಿಳಿ ಬಣ್ಣದ ಗೋಡೆಗಳು, ಒಂದು ಬದಿಯಲ್ಲಿ ದೊಡ್ಡ ಗಾಜಿನ ಕಿಟಕಿ, ಅದರ ಮುಖಾಂತರ ಬೆಂಗಳೂರಿನ ಸುಂದರ ರಾತ್ರಿಯ ಬೆಳಕು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಒಂದು ಕಡೆ ಪುಸ್ತಕದ ಅಲಮಾರ, ಇನ್ನೊಂದು ಕಡೆ ಕುಳಿತುಕೊಳ್ಳುವ ಜಾಗ ಮತ್ತು ಮಧ್ಯದಲ್ಲಿ ಒಂದು ದೊಡ್ಡದಾದ ಮಂಚವಿತ್ತು. ಆದರೆ ಆ ಮಂಚದ ಹಿಂಭಾಗದ ಗೋಡೆಯ ಮೇಲೆ ಸಿಂಧುಳ ದೃಷ್ಟಿ ನೆಟ್ಟಾಗ ಅವಳು ಪೂರ್ತಿ ಸ್ತಬ್ಧಳಾದಳು. ಅಲ್ಲಿ ಒಂದು ಅತ್ಯಂತ ದೊಡ್ಡದಾದ ಫೋಟೋ ಫ್ರೇಮ್ ಇತ್ತು, ಆದರೆ ಅದು ಸಂಪೂರ್ಣವಾಗಿ
ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಅವಳು ಅತ್ಯಂತ ನಿಧಾನವಾಗಿ ಕೇಳಿದಳು, ಇದು ಇದು ಏಕೆ ಇಲ್ಲಿ ಖಾಲಿಯಾಗಿದೆ? ವಿಕ್ರಮ್ ಕೆಲವು ಸೆಕೆಂಡ್ಗಳ ಕಾಲ ಅವಳನ್ನೇ ನೋಡುತ್ತಾ ನಿಂತಿದ್ದನು. ನಂತರ ಅತ್ಯಂತ ಮೃದುವಾಗಿ ನುಡಿದನು, ಏಕೆಂದರೆ ಇದರಲ್ಲಿ ಇನ್ನು ಮುಂದೆ ನಮ್ಮ ಮದುವೆಯ ಸುಂದರ ಫೋಟೋ ಬರಬೇಕಾಗಿದೆ. ಸಿಂಧೂಳ ದೃಷ್ಟಿ ಮತ್ತೆ ಆ ಖಾಲಿ ಫ್ರೇಮ್ ಮೇಲೆಯೇ ಸ್ಥಿರವಾಗಿತ್ತು. ಕೆಲವು ಕ್ಷಣ ನಂತರ ಅವಳು ಅತ್ಯಂತ ಕ್ಷೀಣ ಧ್ವನಿಯಲ್ಲಿ ಕೇಳಿದಳು, ಒಂದು ವೇಳೆ ನಾನು ನಿಮಗೆ ಎಂದು ಸಿಗದೇ ಇದ್ದಿದ್ದರೆ? ವಿಕ್ರಮ್ ಯಾವುದೇ ಯೋಚನೆಯಿಲ್ಲದೆ ಮೃದುವಾಗಿ ನಸುನಕ್ಕನು. ಹಾಗಾಗಿದ್ದರೂ ಸಹ ಅವನು ಅತ್ಯಂತ ಆಳವಾದ ಧ್ವನಿಯಲ್ಲಿ ಹೇಳಿದನು, ನನ್ನ ಬದುಕು ಕೇವಲ ನೀನೊಬ್ಬಳೇ ಇರುತ್ತಿದ್ದೆ ಸಿಂಧು. ಅವನ ಮುಖದಲ್ಲಿ ನೋಡಿದಳು. ವಿಕ್ರಮ್ ಮುಂದುವರಿಸಲು ಹೇಳಿದನು, ನನ್ನ ಬದುಕಿಗೆ ಬಂದ ಮೊದಲ ಹುಡುಗಿಯೂ ನೀನೇ ಮತ್ತು ಕೊನೆಯ ಹುಡುಗಿಯೂ ನೀನು. ಯಾರಿಗೆ ನನ್ನನ್ನು ನಾನು ಕಾಯ್ದುಕೊಂಡಿದ್ದೇನೋ ಮತ್ತು ವರ್ಷಗಟ್ಟಲೆ ಕಾಯುತ್ತಿದ್ದೇನೋ, ನಿನ್ನನ್ನು ಬಿಟ್ಟರೆ ಇನ್ನು ಬೇರೆ ಯಾರಿಗೂ ನನ್ನ ಬದುಕಿಗೆ ಬರಲು ಸಾಧ್ಯವೇ ಇರಲಿಲ್ಲ ಮತ್ತು ನನ್ನ ಹೃದಯದಲ್ಲಿ ಯಾರಿಗೂ ಜಾಗ ಸಿಗುತ್ತಿರಲಿಲ್ಲ. ಸಿಂಧೂಳ ಕಣ್ರೆಪ್ಪೆಗಳು ತಂಪಾಗಿ ತಾನಾಗಿಯೇ ಕೆಳಗೆ ಸರಿದವು. ವಿಕ್ರಮ್ ಕೆಲವು ಕ್ಷಣ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟನು. ಸಿಂಧೂಳ ಕಣ್ರೆಪ್ಪೆಗಳು ತಾನಾಗಿಯೇ ಕೆಳಗೆ ಸರಿದವು. ವಿಕ್ರಮ್ ಕೆಲವು ಕ್ಷಣ ಅವಳನ್ನೇ ನೋಡುತ್ತಾ ನಿಂತನು. ನಂತರ ಅತ್ಯಂತ ನಿಧಾನವಾಗಿ ಮುಂದೆ ಬಂದು ತನ್ನ ಬೆರಳುಗಳಿಂದ ಅವಳ ಗಲ್ಲವನ್ನು ಹಿಡಿದು ಮುಖವನ್ನು ಮೇಲಕ್ಕೆತ್ತಿದನು. ನನ್ನ ಎದುರಿಗೆ ನೀನು ಎಂದಿಗೂ ದೃಷ್ಟಿಯನ್ನು ಕೆಳಗೆ ಮಾಡಿಕೊಳ್ಳುವ ಅಗತ್ಯವಿಲ್ಲ ಸಿಂಧು. ನನ್ನ ಮೇಲೆ ಎಲ್ಲರಿಗಿಂತ ಹೆಚ್ಚಿನ ಅಧಿಕಾರ ಯಾರಿಗಾದರೂ ಇದೆ ಎಂದರೆ ಅದು ಕೇವಲ ನಿನಗೆ ಮಾತ್ರ. ನೀನು ಈ ಹೃದಯವನ್ನು ಆಳುತ್ತಿದ್ದೀಯ ಮತ್ತು ಬಹುಶಃ ಅದು ನಿನಗೆ ಸ್ವಂತ ತಿಳಿದಿಲ್ಲ ಅಷ್ಟೇ. ಅವನ ಧ್ವನಿಯಲ್ಲಿ ಯಾವುದೇ ಕೃತಕತೆ ಇರಲಿಲ್ಲ, ಕೇವಲ ಪರಿಶುದ್ಧವಾದ ಸತ್ಯ ತುಂಬಿತ್ತು. ಇಷ್ಟು ವರ್ಷಗಳಲ್ಲಿ ನಾನು ನಿನ್ನ ಬಗ್ಗೆ ಎಷ್ಟು ಯೋಚಿಸಿದ್ದೇನೋ. ಅವನು ಹಗುರವಾಗಿ ನಸುನಕ್ಕನು. ನೀನು ಅದಕ್ಕಿಂತಲೂ 10 ಪಟ್ಟು ಇನ್ನೂ ಹೆಚ್ಚು ಅದ್ಭುತವಾಗಿ ಹೊರಹೊಮ್ಮಿದ್ದೀಯ. ಅದಕ್ಕೆ ಅನಿಸುತ್ತದೆ ನಿನ್ನನ್ನು ಹುಡುಕಿದ್ದ ನನ್ನ ಈ ವರ್ಷಗಳ ತಪಸ್ಸು ಇವತ್ತಿಗೆ ಸಫಲವಾಯಿತು ಎಂದು. ಇಷ್ಟನ್ನು ಹೇಳಿ ಆತ ಕೋಣೆಯ ಒಂದು ಮೂಲೆಗೆ ನಡೆದನು. ಅಲ್ಲಿದ್ದ ಒಂದು ಸಣ್ಣ ಹೂಗುಚ್ಛವನ್ನು ಕೈಗೆತ್ತಿಕೊಂಡನು. ಮತ್ತೆ ಅವಳ ಮುಂಭಾಗಕ್ಕೆ ಬಂದು ತನ್ನ ಮೊಣಕಾಲಿನ ಮೇಲೆ ಕುಳಿತುಕೊಂಡನು. ಸಿಂಧೂಳ ಉಸಿರಾಟ ಒಂದೇ ಕ್ಷಣಕ್ಕೆ ನಿಂತು ಹೋದಂತೆ ಭಾಸವಾಗಿತ್ತು. ವಿಕ್ರಮ್ ಅವಳ ಕಣ್ಣಲ್ಲಿ ನೋಡುತ್ತಾ ಹೇಳಿದನು, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಸಿಂಧು, ಅತ್ಯಂತ ಗಾಢವಾಗಿ. ಸಿಂಧು ಒಮ್ಮೆಲೆ ಆತಂಕಗೊಂಡಳು. ಅವಳು ತಕ್ಷಣವೇ ಕೆಳಗೆ ಕುಳಿತುಕೊಂಡಳು. ಅವನ 2 ಕೈಗಳನ್ನು ತನ್ನ ಕೈಯೊಳಗೆ ಹಿಡಿದುಕೊಂಡಳು. ಅವಳ ಕಣ್ಣುಗಳಿಂದ ನೀರು ನಿರಂತರವಾಗಿ ಹರಿಯಲಾರಂಭಿಸಿತು. ದಯವಿಟ್ಟು ಆ ರೀತಿ ಮಾಡಬೇಡಿ. ಅವಳ ಧ್ವನಿ ಸಂಪೂರ್ಣವಾಗಿ ನಡುಗುತ್ತಿತ್ತು. ನಾನು ನಿಮ್ಮ ಆ ಅಪಾರವಾದ ಪ್ರೀತಿಗೆ ಖಂಡಿತ ಯೋಗ್ಯಳಲ್ಲ. ನಾನು ನಿಮಗೆ ತುಂಬ ನೋವು ನೀಡಿದ್ದೇನೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ನನ್ನಿಂದ ಸಾಧ್ಯವಾಗಲೇ ಇಲ್ಲ. ನಾನು ನಿಮ್ಮನ್ನು ಸದಾ ತಪ್ಪು ತಿಳಿದೆ. ಇಡೀ 5 ವರ್ಷಗಳ ಕಾಲ. ಅವಳ ಧ್ವನಿ ಒಳಗೊಳಗೆ ಒಡೆದು ಹೋಗಿತ್ತು. ನಿಮ್ಮ ಸ್ವಂತ ಮಗನಿಂದ ನಾನು ನಿಮ್ಮನ್ನು ಇಷ್ಟು ವರ್ಷಗಳ ಕಾಲ ದೂರ ಇಟ್ಟೆ. ವಿಕ್ರಮ್ ತಕ್ಷಣವೇ ಅವಳ ತುಟಿಗಳ ಮೇಲೆ ತನ್ನ ಬೆರಳುಗಳನ್ನು ಇಟ್ಟು ಅವಳ ಮಾತನ್ನು ಅರ್ಧಕ್ಕೆ ತಡೆದನು. ಅವನು ಅತ್ಯಂತ ಮೃದುವಾಗಿ ನಸುನಗುತ್ತಾ ಹೇಳಿದನು, ಸಾಕು. ಇದರಲ್ಲಿ ನಿನ್ನ ತಪ್ಪು ಇರಲಿಲ್ಲ ಮತ್ತು ನನ್ನ ತಪ್ಪೂ ಇರಲಿಲ್ಲ. ಬಹುಶಃ ನಮ್ಮ ವಿಧಿಯೇ ಬಯಸಿತ್ತು ನಾವು ಇದನ್ನು ಸ್ವಲ್ಪ ಸಮಯ ಪರಸ್ಪರ ದೂರ ಇರಬೇಕು ಎಂದು. ಇಲ್ಲದಿದ್ದರೆ ಯೋಚಿಸು. ಅವನು ಅತ್ಯಂತ ಮೃದುವಾಗಿ ಹೇಳಿದನು, ನೀನು ಯಾವಾಗಲೂ ನನ್ನ ಅತ್ಯಂತ ಹತ್ತಿರ ಜಾಗದಲ್ಲೇ ಇದ್ದೆ, ಆದರೆ ನಾನು ನನ್ನದೇ ಗೊಂದಲಗಳಲ್ಲಿ ಮುಳುಗಿದ್ದೆ ಮತ್ತು ನೀನು ನಿನ್ನ ಹೋರಾಟವನ್ನು ಒಬ್ಬಂಟಿಯಾಗಿ ಎದುರಿಸುತ್ತಿದ್ದೆ. ಅವನ ಕಣ್ಣುಗಳು ಸಣ್ಣಗೆ ತುಂಬಿ ಬಂದವು. ಈಗ ಕಳೆದು ಹೋದ ಆ ದಿನಗಳ ನೋವು ನಾವು ಇನ್ನು ಯಾರಿಗೂ ಕೊಡುವುದು ಬೇಡ. ನಾವು ಹೊಸ ನೆನಪುಗಳನ್ನು ಸೃಷ್ಟಿಸೋಣ. ಅಪಾರವಾದ ಸುಂದರ ನೆನಪುಗಳು. ಹಿಂದೆ ಬಿಟ್ಟು ಹೋದ ಆ ಬದುಕನ್ನು ನಾವಿಬ್ಬರು ಒಟ್ಟಿಗೆ ಇನ್ನು ಮುಂದೆ ಬದುಕೋಣ. ಸಿಂಧೂಳ ಕಣ್ಣುಗಳಿಂದ ಕಣ್ಣೀರು ಕೆನ್ನೆಯ ಮೇಲೆ ಉರುಳಿತು. ಅವಳು ಅತ್ಯಂತ ಕ್ಷೀಣ ಧ್ವನಿಯಲ್ಲಿ ಹೇಳಿದಳು, ಆದರೆ ನಿಮ್ಮ ಮಗನ ಆ ಬಾಲ್ಯ? ವಿಕ್ರಮ್ ಕೆಲವು ಸೆಕೆಂಡ್ಗಳ ಕಾಲ ಕೇವಲ ಅವಳನ್ನೇ ನೋಡುತ್ತಿದ್ದ. ನಂತರ ಸ್ವಲ್ಪ ಹತ್ತಿರ ಬಂದು ಮುಖದಲ್ಲಿ ಸಣ್ಣದೊಂದು ತುಂಟತನದ ನಗು ತರುತ್ತಾ ಹೇಳಿದನು, ಏಕೆ? ನಾವಿಬ್ಬರು ಇನ್ನೊಂದು ಮಗುವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲವೇ? ಇದನ್ನು ಕೇಳುತ್ತಿದ್ದಂತೆ ಸಿಂಧೂಳ ಕಣ್ಣುಗಳು ಒಮ್ಮೆಲೆ ದೊಡ್ಡದಾದವು. ಮರುಕ್ಷಣವೇ ಅವಳ ಇಡೀ ಮುಖ ನಾಚಿಕೆಯಿಂದ ಸಂಪೂರ್ಣವಾಗಿ ಕೆಂಪಾಗಿತ್ತು. ಅವಳು ಅವನ ಮುಖವನ್ನು ನೋಡಲು ಸಾಧ್ಯವಾಗದೆಯೇ ತಕ್ಷಣ ಮುಂದೆ ಸರಿದು ಅವನ ಎದೆಗೆ ತನ್ನ ಮುಖವನ್ನು ಒರಗಿಸಿ ಅಡಗಿಕೊಂಡಳು. ವಿಕ್ರಮ್ ಹಗುರವಾಗಿ ನಗಲಾರಂಭಿಸಿದನು. ನಂತರ ಯಾವುದೇ ಶಬ್ದಗಳಿಲ್ಲದೆ ಅತ್ಯಂತ ಮೃದುವಾಗಿ ಹಾಗೂ ಅಚ್ಚುಕಟ್ಟಾಗಿ ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿಕೊಂಡನು. ಆ ಅಪ್ಪುಗೆಯಲ್ಲಿ ಯಾವುದೇ ಬಲವಂತವಿರಲಿಲ್ಲ, ಕೇವಲ ಒಂದು ಅಪಾರವಾದ ಭರವಸೆ ಇತ್ತು. ಇನ್ನು ಮುಂದೆ ಬದುಕಿನಲ್ಲಿ ಏನೇ ಬಂದರೂ ನಾವಿಬ್ಬರು ಒಟ್ಟಿಗೆ ಎದುರಿಸೋಣ ಎನ್ನುವ ಭರವಸೆ. ಆ ಕೋಣೆಯಲ್ಲಿ ಇನ್ನೂ ಯಾವುದೇ ಮಾತುಗಳು ಕೇಳಿಸಲಿಲ್ಲ. ಆದರೆ ಆ ಸುಂದರ ಮೌನದಲ್ಲಿ 6 ವರ್ಷಗಳ ಇಬ್ಬರ ನಡುವಿನ ಇಡೀ ಅಂತರ ನಿಧಾನವಾಗಿ ಕರಗಲಾರಂಭಿಸಿತು. ರಾತ್ರಿ ಇನ್ನೂ ಹೆಚ್ಚು ಗಾಢವಾಗುತ್ತಾ ಹೋಯಿತು. ಇಡೀ ಮನೆಯ ದೀಪಗಳ ಬೆಳಕು ಈಗ ಮೊದಲಿಗಿಂತ ಸ್ವಲ್ಪ ಮಂದಗೊಳಿಸಲಾಗಿತ್ತು. ದೀರ್ಘವಾದ ಪ್ರಯಾಣ, ಹೊಸ ನಗರ, ಹೊಸ ಮನೆ. ಆದರೆ ಇವೆಲ್ಲದರ
ಇದರ ಮಧ್ಯೆ ಆ ಮೂರು ಹೃದಯಗಳಲ್ಲಿ ಮೂರು ವಿಭಿನ್ನವಾದ ಭಾವನೆಗಳು ತೇಲಾಡುತ್ತಿದ್ದವು. ಕೆಳಗಿನ ಊಟದ ಮೇಜಿನ ಮೇಲೆ ಶಾರದಮ್ಮ ಅತ್ಯಂತ ಪ್ರೀತಿಯಿಂದ ರಾತ್ರಿಯ ಅಡಿಗೆಯನ್ನು ಬಡಿಸಿದರು. ಸಮರ್ ಪೂರ್ತಿ ಉತ್ಸಾಹದಲ್ಲಿದ್ದನು. ಅವನು ಒಮ್ಮೆ ತನ್ನ ಹೊಸ ಕೋಣೆಯ ಬಗ್ಗೆ ಮಾತನಾಡುತ್ತಿದ್ದನು, ಮತ್ತೊಮ್ಮೆ ಶಾಲೆಯ ಬಗ್ಗೆ ಕೇಳುತ್ತಿದ್ದನು, ಮಗದೊಮ್ಮೆ ಬೆಂಗಳೂರು ಸುತ್ತುವ ತನ್ನ ಆಸೆಗಳನ್ನು ಹಂಚಿಕೊಳ್ಳುತ್ತಿದ್ದನು. ವಿಕ್ರಮ್ ಅವನ ಎದುರಿಗೆ ಕುಳಿತು ಅವನ ಪ್ರತಿಯೊಂದು ಸಣ್ಣ ಮಾತನ್ನು ಅತ್ಯಂತ ಗಮನವಿಟ್ಟು ಕೇಳುತ್ತಿದ್ದನು ಮತ್ತು ಮಧ್ಯೆ ಮಧ್ಯೆ ತಾನೇ ಸ್ವಂತ ಅವನಿಗೆ ಊಟ ಮಾಡಿಸುತ್ತಾ ನೀರನ್ನು ಮುಂದೆ ನೀಡುತ್ತಿದ್ದನು. ಸಿಂಧು ಮೌನವಾಗಿ ನಿಂತು ಇವೆಲ್ಲವನ್ನ ಆಸ್ವಾದಿಸುತ್ತಿದ್ದಳು. ಅವಳಿಗೆ ಪದೇ ಪದೇ ಅನಿಸಿತ್ತು, ವಿಕ್ರಮ್ ಎಷ್ಟು ಸಹಜವಾಗಿ ತನ್ನ ಪ್ರತಿಯೊಂದು ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದಾನೆ ಎಂದು. ಅವನು ಎಂದಿಗೂ ತಾನು ಸಮರ್ನ ಬದುಕಿನ ಹೊಸದಾಗಿ ಬಂದ ತಂದೆ ಎನ್ನುವಂತೆ ವರ್ತಿಸುತ್ತಿರಲಿಲ್ಲ. ಬದಲಿಗೆ ತಾನು ಮೊದಲಿನಿಂದಲೂ ಅವನ ಜೊತೆಯಲ್ಲೇ ಇದ್ದ ತಂದೆ ಎನ್ನುವಷ್ಟೇ ಸಹಜತೆ ಇತ್ತು ಅವನಲ್ಲಿ. ಊಟ ಮುಗಿಯುತ್ತಿದ್ದಂತೆ ಸಮರ್ ನಿಧಾನವಾಗಿ ತನ್ನ ಕಣ್ಣುಗಳನ್ನು ಜೊತ್ತಾ ಹೇಳಿದನು, ಪಪ್ಪ ತುಂಬ ನಿದ್ದೆ ಬರ್ತಾ ಇದೆ. ವಿಕ್ರಮ್ ತಕ್ಷಣವೇ ಮುಗುಳ್ನಕ್ಕನು. ನಡಿ ಮಗನೇ, ಇವತ್ತು ನಾನು ನನ್ನ ಪುಟ್ಟ ಚಾಂಪ್ನನ್ನು ನನ್ನೇ ಮಲಗಿಸುತ್ತೇನೆ. ಸಮರ್ ತಕ್ಷಣವೇ ತನ್ನ ಎರಡೂ ಕೈಗಳನ್ನು ಚಾಚಿದನು. ವಿಕ್ರಮ್ ಅವನನ್ನು ತನ್ನ ಎತ್ತಿಕೊಂಡು ಮೆಲ್ಲಗೆ ಹೋಗುವಾಗ ಸಮರ್ ಅರ್ಧ ನಿದ್ದೆಯಲ್ಲೇ ವಿಕ್ರಮ್ನ ಹೆಗಲ ಮೇಲೆ ತನ್ನ ತಲೆ ಇಟ್ಟುಕೊಂಡನು. ಕೋಣೆಗೆ ಹೋದ ನಂತರ ವಿಕ್ರಮ್ ಮೊದಲಿಗೆ ಅವನ ಶೂಗಳನ್ನು ಕಳಚಿದನು. ನಂತರ ಅವನನ್ನು ಮಂಚದ ಮೇಲೆ ಮಲಗಿಸಿ ಕಂಬಳಿಯನ್ನು ಸರಿಯಾಗಿ ಹೊದಿಸಿದನು. ಸಮರ್ ಅರ್ಧ ಮುಚ್ಚಿದ ಕಣ್ಣುಗಳಲ್ಲಿ ವಿಕ್ರಮ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಪಪ್ಪ, ವಿಕ್ರಮ್ ಸ್ವಲ್ಪ ಕೆಳಗೆ ಬಾಗಿ, ಹೇಳು ಮಗನೇ ಎಂದನು. ಸಮರ್ ಅತ್ಯಂತ ಕ್ಷೀಣ ಧ್ವನಿಯಲ್ಲಿ ಕೇಳಿದನು, ನಾಳೆ ಮುಂಚಾನೆ ನಾನು ಕಣ್ಣು ಬಿಟ್ಟಾಗ ನೀವು ಇಲ್ಲೇ ಇರುತ್ತೀರ ತಾನೆ? ವಿಕ್ರಮ್ ಕೆಲವು ಸೆಕೆಂಡ್ಗಳ ಕಾಲ ಕೇವಲ ಅವನ ಮುಗ್ಧ ಮುಖವನ್ನೇ ನೋಡುತ್ತಿದ್ದನು. ನಂತರ ಅವನ ಹಣೆಯನ್ನು ಅತ್ಯಂತ ಪ್ರೀತಿಯಿಂದ ಚುಂಬಿಸಿ ಹೇಳಿದನು, ಹೌದು, ಇನ್ನು ಮುಂದೆ ನೀನು ಯಾವಾಗ ಕಣ್ಬಿಟ್ಟರೂ ನಾನು ಸದಾ ನಿನ್ನ ಎದುರಿಗೆ ಇರುತ್ತೇನೆ ಸಮರ್. ಮೃದುವಾಗಿ ನಸುನಗುತ್ತಾ ಕೆಲವೇ ಕ್ಷಣಗಳಲ್ಲಿ ಗಾಢ ನಿದ್ದೆಗೆ ಜಾರಿದನು. ವಿಕ್ರಮ್ ಇನ್ನು ಕೆಲವು ಸಮಯ ಅಲ್ಲೇ ಕುಳಿತು ಅವನನ್ನೇ ನೋಡುತ್ತಿದ್ದನು. ಅವನ ಮುಖದಲ್ಲಿ ಆ ಪರಮಶಾಂತಿಯನ್ನು ನೋಡುತ್ತಿದ್ದರೆ ಅನಿಸುತ್ತಿತ್ತು ಆತ ಕಳೆದ 6 ವರ್ಷಗಳಿಂದ ಕೇವಲ ಇದೇ ಒಂದು ಕ್ಷಣಕ್ಕಾಗಿ ಕಾಯುತ್ತಿದ್ದನು ಎಂದು. ನಂತರ ಅವನು ನಿಧಾನವಾಗಿ ಆ ಕೋಣೆಯ ದೀಪದ ಬೆಳಕನ್ನು ಇಂದು ಮಂದಗೊಳಿಸಿ ಹೊರಗೆ ಬಂದನು. ಇನ್ನೊಂದೆಡೆ ಸಿಂಧು ತನ್ನ ಕೋಣೆಗೆ ಮರಳಿದ್ದಳು. ಕೋಣೆಯಲ್ಲಿ ತಿಳಿ ಹಳದಿ ಬಣ್ಣದ ಮೃದುವಾದ ಬೆಳಕಿತ್ತು. ಅವಳು ಮಂಚದ ಒಂದು ಮೂಲೆಯಲ್ಲಿ ಬಂದು ಕುಳಿತಿದ್ದಳು ಮತ್ತು ಅವಳ ಕೈ ಬೆರಳುಗಳು ಪರಸ್ಪರ ಹೆಣೆದುಕೊಂಡಿದ್ದವು. ಅವಳ ಉಸಿರಾಟ ಸಹಜವಾಗಿದ್ದರೂ ಹೃದಯ ಮಾತ್ರ ಒಂದು ವಿಭಿನ್ನವಾದ ತೀವ್ರತೆಯಿಂದ ಬಡಿದುಕೊಳ್ಳುತ್ತಿತ್ತು. ಅವಳಿಗೆ ವಿಕ್ರಮ್ನ ಮೇಲೆ ಯಾವುದೇ ಭಯವಿರಲಿಲ್ಲ, ಯಾವುದೇ ದೂರುಗಳಿರಲಿಲ್ಲ. ಆದರೆ ಇಷ್ಟು ವರ್ಷಗಳ ಕಾಲ ಒಬ್ಬಂಟಿಯಾಗಿ ಬದುಕಿದ ನಂತರ ಒಂದೇ ಕೋಣೆಯಲ್ಲಿ ಒಂದು ಹೊಸ ಸಂಬಂಧದ ಚೌಕಟ್ಟಿನಲ್ಲಿ ಇನ್ನೊಬ್ಬ ವ್ಯಕ್ತಿಯ ಜೊತೆ ಇರುವುದು ಅವಳಿಗೆ ಸಂಪೂರ್ಣವಾಗಿ ಹೊಸದಾಗಿತ್ತು. ಅವಳು ತನ್ನ ಹೃದಯಕ್ಕೆ ಸಮಾಧಾನ ಹೇಳಿಕೊಳ್ಳುತ್ತಿದ್ದಳು, ಇನ್ನು ಮುಂದೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಎಂದು. ಆದರೆ ಹೃದಯ ಎಲ್ಲವನ್ನ ಒಪ್ಪಿಕೊಳ್ಳಲು ಸ್ವಲ್ಪ ಸಮಯ ಬೇಕಲ್ಲವೇ? ಅವಳು ವಿಕ್ರಮ್ಗೆ ಒಂದು ಅವಕಾಶ ನೀಡಲು ಬಯಸಿದ್ದಳು. ತನ್ನ ಹೊಸ ಬದುಕಿಗೆ ಒಂದು ಸುಂದರವಾದ ಅವಕಾಶ ನೀಡಲು ಸಿದ್ಧಳಾಗಿದ್ದಳು. ಏಕೆಂದರೆ ವಿಕ್ರಮ್ ಎಂತಹ ಅದ್ಭುತ ವ್ಯಕ್ತಿ ಎಂಬುದು ಅವಳಿಗೆ ಈಗ ಪೂರ್ತಿ ತಿಳಿದಿತ್ತು. ಆದರೆ ಒಂದು ಸಣ್ಣ ಸಂಕೋಚ ಇನ್ನೂ ಹಾಗೆಯೇ ಇತ್ತು. ಅಷ್ಟರಲ್ಲಿ ಕೋಣೆಯ ಬಾಗಿಲು ಅತ್ಯಂತ ಹಗುರವಾದ ಶಬ್ದ ಕೇಳಿಸಿತು. ಬಾಗಿಲು ನಿಧಾನವಾಗಿ ತೆರೆಯಿತು. ಸಿಂಧು ಎದೆಯ ಬಡಿತ ಒಂದು ಕ್ಷಣ ನಿಂತಂತಾಗಿತ್ತು. ವಿಕ್ರಮ್ ಕೋಣೆಯ ಒಳಗಡೆ ಬಂದನು. ಅವನು ಬಾಗಿಲನ್ನು ಅತ್ಯಂತ ಶಾಂತವಾಗಿ ಮುಚ್ಚಿದನು. ಅವನ ದೃಷ್ಟಿ ಮೊದಲಿಗೆ ಮಂಚದ ಮೇಲೆ ಕುಳಿತಿದ್ದ ಸಿಂಧುಳ ಮೇಲೆಯೇ ಬಿತ್ತು. ಅವಳು ಇನ್ನೂ ಹಾಗೆ ಕುಳಿತಿದ್ದಳು, ತನ್ನ ಬೆರಳುಗಳನ್ನು ತಾನೇ ತಿರುಗಿಸಿಕೊಳ್ಳುತ್ತಿದ್ದಳು. ವಿಕ್ರಮ್ ಕೆಲವು ಕ್ಷಣ ಅವಳನ್ನೇ ನೋಡುತ್ತಾ ನಿಂತನು ಮತ್ತು ಯಾವುದೇ ಶಬ್ದಗಳಿಲ್ಲದೆ ಅವಳ ಮನಸ್ಸಿನ ತಳಮಳವನ್ನು ಅರ್ಥ ಮಾಡಿಕೊಂಡನು. ಏಕೆಂದರೆ ನಿಜ ಹೇಳಬೇಕೆಂದರೆ ಅವನ ಸ್ವಂತ ಹೃದಯದ ಸ್ಥಿತಿಯು ಇದಕ್ಕಿಂತ ಭಿನ್ನವಾಗಿರಲಿಲ್ಲ. ಅವನು ಅತ್ಯಂತ ನಿಧಾನವಾಗಿ ಅಲ್ಮಾರದ ಬಳಿ ನಡೆದನು. ಅಲ್ಲಿದ್ದ ಒಂದು ಸಣ್ಣ ಪೆಟ್ಟಿಗೆಯನ್ನು ಹೊರಗೆ ತೆಗೆದು ನಂತರ ಅವನು ಅತ್ಯಂತ ಸಹಜವಾಗಿ ಬಂದು ಮಂಚದ ಇನ್ನೊಂದು ಬದಿಯಲ್ಲಿ ಕುಳಿತುಕೊಂಡನು. ಅವನು ಸಿಂಧುಳ ಕಡೆ ನೋಡಿದನು. ನಂತರ ಅವಳ ಸಣ್ಣ ಹಸ್ತವನ್ನು ತನ್ನ ಕೈಯೊಳಗೆ ತೆಗೆದುಕೊಂಡು ಅವನ ಧ್ವನಿ ಅತ್ಯಂತ ಮೃದುವಾಗಿತ್ತು, ಸಿಂಧು ಅವನ ಮುಖವನ್ನು ನೋಡಿದಳು. ವಿಕ್ರಮ್ ಮುಗುಳ್ನಗುತ್ತಾ ಹೇಳಿದನು, ನೀನು ಗಾಬರಿಯಾಗುವ ಅಗತ್ಯವಿಲ್ಲ ಸಿಂಧು. ಅವನು ಕೆಲವು ಕ್ಷಣ ನಿಂತು ಮುಂದುವರೆದನು, ನಾವು ಈ ಬದುಕನ್ನು ಸಂಪೂರ್ಣವಾಗಿ ನೀನು ಹೇಗೆ ಬಯಸುತ್ತೀಯೋ ಹಾಗೆ ಮುನ್ನಡೆಸೋಣ. ಯಾವುದೇ ವಿಷಯಕ್ಕೂ ನನ್ನ ಕಡೆಯಿಂದ ಒತ್ತಾಯವಿಲ್ಲ, ಆತುರ ಇಲ್ಲ. ಅವನ ಕಣ್ಣುಗಳು ಅತ್ಯಂತ ಶಾಂತವಾಗಿದ್ದವು. ನನ್ನ ಇಡೀ ಬದುಕಿನಲ್ಲಿ ನಿನ್ನನ್ನು ಪಡೆಯಲು ನಾನು ಇಷ್ಟು ವರ್ಷಗಳ
ಕಾಯಲು ಸಾಧ್ಯವಿದೆ ಎಂದ ಮೇಲೆ ನೀನು ನನ್ನ ಜೊತೆ ಮುಕ್ತವಾಗಿ ಬೆರೆಯುವುದನ್ನು ನೋಡಲು ನಾನು ಇಡೀ ಜೀವನ ಪೂರ್ತಿ ಕಾಯಲು ಸಿದ್ಧನಿದ್ದೇನೆ. ಸಿಂಧೂಳ ಕಣ್ಣುಗಳಿಂದ ಆ ಬಿಗುಮಾನ ನಿಧಾನವಾಗಿ ಕರಗಲಾರಂಭಿಸಿತು. ವಿಕ್ರಮ್ ಮತ್ತೆ ಹೇಳಿದನು, ನನಗೆ ಕೇವಲ ನಿನ್ನ ಜೊತೆ ಬೇಕು ಸಿಂಧು, ಮತ್ತು ನಿನ್ನ ನಂಬಿಕೆ ಬೇಕು. ಬಾಕಿ ಉಳಿದಿದ್ದೆಲ್ಲವೂ ಅದರದ್ದೇ ಆದ ಸರಿಯಾದ ಸಮಯಕ್ಕೆ ನಡೆಯುತ್ತದೆ. ಆದ್ದರಿಂದ ನಿನ್ನ ಮೇಲೆ ನೀನೇ ಯಾವುದೇ ಒತ್ತಡವನ್ನು ಹೇರಬೇಡ. ನಂತರ ಅವನು ನಗುತ್ತಾ ಆ ಸಣ್ಣ ಪೆಟ್ಟಿಗೆಯನ್ನು ಅವಳ ಕೈಗೆ ಚಾಚಿದನು. ಮತ್ತು ಇದು ನಿನಗಾಗಿ. ಸಿಂಧು ಸಣ್ಣ ಆಶ್ಚರ್ಯದಿಂದ ಅವನನ್ನು ನೋಡಿದಳು. ಇದರ ಅಗತ್ಯವೇನಿತ್ತು ವಿಕ್ರಮ್ ಹಗುರವಾಗಿ ನಕ್ಕನು. ಅಗತ್ಯ ಏಕೆ ಇರಲಿಲ್ಲ ಸಿಂಧು, ಅವನು ಅತ್ಯಂತ ಮೃದುವಾಗಿ ಹೇಳಿದನು. ಮೊದಲ ಬಾರಿಗೆ ನನ್ನ ಹೆಂಡತಿ ನನ್ನ ಮನೆಗೆ ಬಂದಿದ್ದಾಳೆ, ನನ್ನ ಮನೆಯ ಮಹಾಲಕ್ಷ್ಮಿ ಬಂದಿದ್ದಾಳೆ. ಸಿಂಧು ಅತ್ಯಂತ ನಿಧಾನವಾಗಿ ಆ ಪೆಟ್ಟಿಗೆಯನ್ನು ತೆರೆದಳು ಮತ್ತು ಒಳಗಿದ್ದ ವಸ್ತುವನ್ನು ನೋಡುತ್ತಿದ್ದಂತೆ ಅವಳ ಉಸಿರಾಟ ಒಂದು ಕ್ಷಣ ಸ್ತಬ್ಧವಾಯಿತು. ಒಳಗಡೆ ಅತ್ಯಂತ ಸುಂದರವಾದ ಒಂದು ಪದಕವಿತ್ತು. ಒಂದು ಸಣ್ಣ ಚಿನ್ನದ ಸರದ ಮಧ್ಯೆ ಒಂದು ಮುದ್ದಾದ ಹೃದಯದ ಆಕಾರವಿತ್ತು. ಆ ಹೃದಯದ ಒಳಗಡೆ 3 ಸಣ್ಣ ಫೋಟೋಗಳಿದ್ದವು. ಒಂದು ಬದಿಯಲ್ಲಿ ಸಮರ್, ಇನ್ನೊಂದು ಬದಿಯಲ್ಲಿ ವಿಕ್ರಮ್ ಮತ್ತು ಅವರಿಬ್ಬರ ಮಧ್ಯದಲ್ಲಿ ಸಿಂಧೂಳ ಫೋಟೋ ಇತ್ತು. ಅದರ ಕೆಳಗೆ ಅತ್ಯಂತ ಸಣ್ಣ ಅಕ್ಷರಗಳಲ್ಲಿ ಬರೆಯಲಾಗಿತ್ತು, ಮೈ ಫ್ಯಾಮಿಲಿ. ಸಿಂಧು ಕೆಲವು ಸೆಕೆಂಡ್ಗಳ ಕಾಲ ಅದನ್ನೇ ನೋಡುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ನಿಧಾನವಾಗಿ ನೀರು ತುಂಬಿ ಬಂತು. ಅವಳು ತಲೆ ಎತ್ತಿ ನೋಡಿದಾಗ ವಿಕ್ರಮ್ ಕೇವಲ ಅವಳನ್ನೇ ನೋಡುತ್ತಿದ್ದನು. ಅವನ ಕಣ್ಣುಗಳಲ್ಲಿ ಯಾವುದೇ ಅಪೇಕ್ಷೆ ಇರಲಿಲ್ಲ, ಕೇವಲ ಪರಿಶುದ್ಧವಾದ ಆಪ್ತತೆ ಇತ್ತು. ಸಿಂಧು ಅತ್ಯಂತ ನಿಧಾನವಾಗಿ ಹೇಳಿದಳು, ಇಷ್ಟೊಂದು ಪ್ರೀತಿಯಿಂದ ತಂದಿದ್ದೀರಾ ಎಂದ ಮೇಲೆ ಅವಳು ಸಂಕೋಚದಿಂದ ಆ ಸರವನ್ನು ಅವನ ಕಡೆಗೆ ಚಾಚುತ್ತಾ ಹೇಳಿದಳು, ನನಗೆ ನೀವೇ ಇದನ್ನು ತೊಡಿಸಿಬಿಡಿ. ಇದನ್ನು ಕೇಳುತ್ತಿದ್ದಂತೆ ವಿಕ್ರಮ್ ಕೆಲವು ಸೆಕೆಂಡ್ಗಳ ಕಾಲ ಕೇವಲ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟನು. ಬಹುಶಃ ಸಿಂಧು ತಾನೇ ಈ ಮಾತನ್ನು ಹೇಳುತ್ತಾಳೆ ಎಂದು ಆತ ಎಂದಿಗೂ ಯೋಚಿಸಿರಲಿಲ್ಲ. ಸಿಂಧು ನಿಧಾನವಾಗಿ ಅವನ ಕಡೆಗೆ ಬೆನ್ನು ಹಾಕಿ ಕುಳಿತುಕೊಂಡಳು. ಅವಳ ದಟ್ಟವಾದ ಮುಂಗುರುಳು ಒಂದು ಬದಿಗೆ ಸರಿಸಿದ. ವಿಕ್ರಮ್ ಅತ್ಯಂತ ಜಾಗರೂಕತೆಯಿಂದ ಆ ಸರವನ್ನು ಎತ್ತಿಕೊಂಡು ಅವಳ ಕುತ್ತಿಗೆಗೆ ಹಾಕಿದ. ಅದರ ಲಾಕನ್ನು ಬಂದ್ ಮಾಡಿದನು. ಲಾಕ್ ಹಾಕುವಾಗ ಅವನ ಬೆರಳುಗಳು ಹಗುರವಾಗಿ ಅವಳ ಕುತ್ತಿಗೆಯ ಚರ್ಮವನ್ನು ಮುಟ್ಟಿದವು. ಮರುಕ್ಷಣವೇ ಇಬ್ಬರ ಉಸಿರಾಟವು ಒಂದು ಕ್ಷಣ ಅಲ್ಲೇ ನಿಂತಂತಾಗಿತ್ತು. ವಿಕ್ರಮ್ ಕೆಲವು ಸೆಕೆಂಡ್ಗಳ ಕಾಲ ಕೇವಲ ಅವಳನ್ನೇ ನೋಡುತ್ತಿದ್ದನು. ನಂತರ ತನಗೆ ತಿಳಿಯದಂತೆ ಆ ಭಾವುಕತೆಯ ಲೋಕದಲ್ಲಿ ಆತ ಅತ್ಯಂತ ಮೃದುವಾಗಿ ಅವಳ ಕುತ್ತಿಗೆಯ ಹಿಂಭಾಗಕ್ಕೆ ತನ್ನ ತುಟಿಗಳನ್ನಿಟ್ಟು ಚುಂಬಿಸಿದನು. ಸಿಂಧೂಳ ಇಡೀ ಶರೀರ ಒಂದೇ ಕ್ಷಣಕ್ಕೆ ಸ್ತಬ್ಧವಾಗಿ ಹೋಯಿತು. ಅವಳು ಅತ್ಯಂತ ನಿಧಾನವಾಗಿ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಳು. ಕೆಲವು ಸೆಕೆಂಡ್ಗಳ ನಂತರ ಅವಳು ಹಿಂದೆ ತಿರುಗಿದಳು. ಅವಳ ಕಣ್ಣುಗಳಲ್ಲಿ ನೀರಿತ್ತಾದರೂ ಯಾವುದೇ ಭಯವಿರಲಿಲ್ಲ. ಅವಳು ಏನನ್ನೂ ಮಾತನಾಡಲಿಲ್ಲ, ಕೇವಲ ಅತ್ಯಂತ ನಿಧಾನವಾಗಿ ಮುಂದೆ ಸರಿದು ತನ್ನ ತಲೆಯನ್ನು ವಿಕ್ರಮ್ನ ವಿಶಾಲವಾದ ಎದೆಗೆ ಒರಗಿಸಿದಳು. ವಿಕ್ರಮ್ ಒಂದು ಕ್ಷಣ ಪೂರ್ತಿಯಾಗಿ ಸ್ತಬ್ಧನಾದನು. ನಂತರ ಅವನ ಕಣ್ಣುಗಳು ತಾನಾಗಿಯೇ ಮುಚ್ಚಿಕೊಂಡವು. ಅವನು ಅತ್ಯಂತ ಮೃದುವಾಗಿ ಹಾಗೂ ಅಪಾರವಾದ ಜಾಗರೂಕತೆಯಿಂದ ಅವಳನ್ನು ತನ್ನ ಬಾಹುಗಳಲ್ಲಿ ತುಂಬಿಕೊಂಡನು. ಆ ಅಪ್ಪುಗೆಯಲ್ಲಿ ಯಾವುದೇ ಆತರವಿರಲಿಲ್ಲ, ಯಾವುದೇ ಬೇಡಿಕೆಗಳೂ ಇರಲಿಲ್ಲ. ಅದು ಕೇವಲ ಒಂದು ದೀರ್ಘವಾದ ಆಲಿಂಗನವಾಗಿತ್ತು. ಅದರಲ್ಲಿ ಒಂದು ಪವಿತ್ರವಾದ ಮಾತಿತ್ತು, ನಂಬಿಕೆ ಇತ್ತು ಮತ್ತು ಇಬ್ಬರ ಬದುಕಿನ ಒಂದು ಸುಂದರವಾದ ಹೊಸ ಆರಂಭವಿತ್ತು. ಧನ್ಯವಾದಗಳು ವೀಕ್ಷಕರೇ. ಈ ಸಂಚಿಕೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ಮರೆಯದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಧನ್ಯವಾದಗಳು.